ಹಾಯ್ ಹಲೋ ನಮಸ್ತೆ ಎವ್ರಿವನ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವೆಲ್ಕಮ್ಸ್ ಯು ಆಲ್ ಟುಡೇಸ್ ವಂಡರ್ಫುಲ್ ಸೆಷನ್. ಇವತ್ತಿನ ಪ್ರೆಸೆಂಟೇಷನ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ. ಸೊ ದಿಸ್ ಈಸ್ ದ ಫೋರ್ತ್ ವಿಡಿಯೋ ಆನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್, ಚಾಪ್ಟರ್ ನಂಬರ್ 1 ಆಫ್ VSKV ಕರಿಕ್ಯುಲಮ್. ಈ VSKV ಯೂನಿವರ್ಸಿಟಿ ಸಿಲೆಬಸ್ ಏನಿದೆ ಅದರ ಪ್ರಕಾರ ಆಸ್ ಪರ್ VSKV ಕರಿಕ್ಯುಲಮ್ BCom 5th semester financial management subject. In financial management subject I made 3 videos on first chapter. This is fourth video on first chapter in financial management of BCom 5th semester syllabus as per VSKV. ಇದು VSKV ಯೂನಿವರ್ಸಿಟಿ ಇಲ್ಲಿ 5ನೇ ಸೆಮಿಸ್ಟ್ರಲ್ಲಿ ಸಿಲೆಬಸ್ ಏನಿದೆ ಅಂದರೆ BCom 5th ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಚಾಪ್ಟರ್ ಮೇಲೆ ನಾನು 3 ವಿಡಿಯೋಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫೋರ್ತ್ ವಿಡಿಯೋ. ಓಕೆ, ಬಿಫೋರ್ ದ ಪ್ರೆಸೆಂಟೇಷನ್ ಐ ಆಮ್ ಅಕ್ಕಿ ಮಾರುತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, SKNG, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗಂಗಾವತಿ, ಕೊಪ್ಪಲ್ ಡಿಸ್ಟ್ರಿಕ್ಟ್. ಮೈ ಇಮೇಲ್ ID akimaruti@gmail.com. My dear friends, I would like to brought notice to you people, I mean very important caution or what we call, ನಿಮಗೆ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಮಾತು ಏನಂತ ಹೇಳಿದ್ರೆ, ಇನ್ ಫಾರ್ ಕಮಿಂಗ್ ಡೇಸ್, ಮುಂದಿನ ದಿನಗಳಲ್ಲಿ our education system is based on totally digitalize ಆಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋನ ನೀವು ಆನ್ಲೈನಲ್ಲೇ ನೋಡ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಭಾಳ ಇರೋದ್ರಿಂದ ನೀವು ನಾನು ವಿಡಿಯೋ ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋನ ನೀವು ಕಂಪಲ್ಸರಿಯಾಗಿ ಆನ್ಲೈನಲ್ಲಿ ಅಂದರೆ ಈ ಥರದೊಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಕಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ತದೆ. ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋನ ಬರೀ ನೆಗ್ಲೆಕ್ಟ್ ಮಾಡಿದೆ, ಸ್ವಲ್ಪ ಇಷ್ಟಪಟ್ಟು ನಿಮ್ಮ ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂ ಅಥವಾ ನಿಮ್ಮ ಫ್ಯೂಚರ್ ಪಾಯಿಂಟ್ ಆಫ್ ವ್ಯೂನ ವಿಡಿಯೋನ ನೋಡ್ತಾ ಹೋಗಿ ನೋಟ್ಸ್ ಕೂಡ ಮಾಡ್ಕೊಳ್ಳೋಕ್ಕೆ ಭಾಳಷ್ಟು ಅನುಕೂಲವಾಗಿರ್ತಕ್ಕಂಥ ಪ್ರೆಸೆಂಟೇಷನ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ಜೊತೆಗೆ PPTನಲ್ಲಿ ಕೊಡ್ತಾ ಇದ್ದೀನಿ. ಸೊ ನೀವು ಸ್ಕ್ರೀನ್ಶಾಟ್ ಸ್ವಲ್ಪ ಹೊತ್ತು ವಿಡಿಯೋ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ನೀವು ನೋಟ್ಸನ್ನು ಬರ್ಕೊಳ್ತಕ್ಕಂಥ ಅವಕಾಶ ಕೂಡ ಇದೆ. ಸೊ ನನ್ನ ಒಂದು ಎಫರ್ಟ್ಸ್ ನಾನು ಮಾಡಿರ್ತಕ್ಕಂಥ 3 ವಿಡಿಯೋಸು ಫಸ್ಟ್ ಚಾಪ್ಟರ್ನಲ್ಲಿ ಮಾಡಿದೆ, 4ನೇ ವಿಡಿಯೋ ಇದೆ. ಈ ಹಿಂದಿನ 3 ವಿಡಿಯೋಸು ಮತ್ತು ಇವತ್ತಿನ 4ನೇ ವಿಡಿಯೋನ ಕೂಡ ನೋಡ್ತಾ ಹೋಗಿ. ಇಂದಿನ ಥರ್ಡ್ ವಿಡಿಯೋಲಿ ನಾನು ಏನು ಮಾಡಿದೆ, ವಾಟ್ ವಿ ವರ್ ಸ್ಪೀಕ್ ಆರ್ ವಾಟ್ ವಿ ವರ್ ಡಿಸ್ಕಸ್ ಇನ್ ದ ಅರ್ಲಿಯರ್ ಸೆಷನ್. ಇನ್ ಥರ್ಡ್ ವಿಡಿಯೋ, ಇನ್ ಥರ್ಡ್ ವಿಡಿಯೋ ವಿ ವರ್ ಟಾಕ್, our learning talk was on functions and importance of financial management. Okay, this is the fourth video on first chapter. ಇದು 4ನೇ ವಿಡಿಯೋ ಫಸ್ಟ್ ಚಾಪ್ಟರ್ ಮೇಲೆ. 3ನೇ ವಿಡಿಯೋ ಏನು ಮಾಡಿದ್ವಿ ಡಿಸ್ಕಸ್ಸು, ಅದೇ ವಿಡಿಯೋನ ಸ್ವಲ್ಪ ರೀಕ್ಯಾಪ್ ಮಾಡ್ತೀನಿ ನಿಮ್ಮ ಅಂದರೆ ರಿಮೆಂಬರ್ಗೋಸ್ಕರ, ನಿಮ್ಮ ಮಾಹಿತಿಗೋಸ್ಕರ. ಇಂದಿನ ಥರ್ಡ್ ಸೆಷನಲ್ಲಿ ಏನು ಡಿಸ್ಕಸ್ ಮಾಡ್ತದನ್ನು ಫೋರ್ತ್ ಸೆಷನಲ್ಲಿ ರಿಮೆಂಬರ್ ಮಾಡ್ತಾ ಈ ವಿಡಿಯೋಸನ್ನು ನೀವು ಇಷ್ಟಪಟ್ಟು ನೋಡಿ. ಮುಂದಿನ ದಿನಗಳಲ್ಲಿ ಎಲ್ಲ ನೀವು ಆನ್ಲೈನ್ ಬೇಸ್ಡ್ ಮೇಲೆ ನಿಮ್ಮ ಎಜುಕೇಷನ್ ಸಿಸ್ಟಮ್ಮು ರನ್ ಆಗ್ತದೆ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡದೆ ಇಷ್ಟಪಟ್ಟು ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಫರ್ಟ್ಸ್ಗೆ ನೀವು ನಿಮ್ಮದಾಗಿರ್ತಕ್ಕಂಥ ಬೆಲೆಯನ್ನು ನೀಡ್ತೀರ ಅಂತ ಅಂದ್ಕೊಂಡು ನಾನು ಈ ಒಂದು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥರ್ಡ್ ಸೆಷನಲ್ಲಿ ನಾವೇನೆಲ್ಲ ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಸ್ಲೈಡಲ್ಲಿ ನಮ್ಮ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ನಮ್ಮ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಬಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ಸು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇದನ್ನು ಇಂದಿನ ಥರ್ಡ್ ವಿಡಿಯೋಲಿ ಇದನ್ನು ಡಿಸ್ಕಸ್ ಆಗಿದೆ. ದ ಇಂಪಾರ್ಟೆನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ we have already discussed and learned video number 3rd. Today our learning talk will continues on tools and techniques of financial management, functions of chief financial manager or finance manager. ನಮ್ಮ ಒಂದು ಲರ್ನಿಂಗ್ ಟಾಕ್ ಬಂದು ಇದು. ಬಟ್ ಥರ್ಡ್ ಸೆಷನ್ ಈಸ್ ಬೇಸ್ಡ್ ಆನ್ I made on importance and functions of financial management. You people go back and watch the third video. We will get the information regarding importance and functions of financial management.
Today our learning talk tools and techniques of financial management, functions of finance manager who are our chief financial officer. ಓಕೆ, ಇಂದಿನ ಒಂದು ತರಗತಿಯಲ್ಲಿ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಜಸ್ಟ್ ಫಾರ್ ರಿಮೆಂಬರೆನ್ಸ್ ಪರ್ಪಸ್ just I have included third video slides ಅನ್ನು ನಾನು ನಿಮ್ಮನ್ನು ನೆನಪಿಗೋಸ್ಕರ ಅಂದರೆ ರೀಕ್ಯಾಪ್ ಮಾಡೋದಕ್ಕೋಸ್ಕರ ಕೆಲವೊಂದು ಇದರಲ್ಲಿ ಹಾಕಿದ್ದೀನಿ, ನೋಡ್ತಾ ಹೋಗೋಣ. ಇಂಪಾರ್ಟೆನ್ಸ್ ಏನಿದೆ ನೀವು ಕೂಡ ಈಗ ಸ್ಕ್ರೀನ್ಶಾಟ್ ಮಾಡ್ಕೋಬೋದು ನೋಟ್ಸನ್ನು. ಯು ಕ್ಯಾನ್ ಏಬಲ್ ಟು ಟೇಕ್ ದ ಸ್ಕ್ರೀನ್ಶಾಟ್ ಇಫ್ ಯು ಅನೇಬಲ್ ಟು ಅಟೆಂಡ್, if you was unable to attend the previous session, you can take down the screenshot for the purpose of write down the notes. ನೀವು ಇಂದಿನ ಮೂರನೇ ವಿಡಿಯೋ ಅಟೆಂಡ್ ಆಗಿಲ್ಲ ಅಂದರೆ ನೀವು ಸ್ಕ್ರೀನ್ಶಾಟ್ ಕೂಡ ತೊಗೋಬೋದು. ಈಗ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಇಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನೀವು ನೋಟ್ಸನ್ನು ತೊಗೋಬೋದು ಇದನ್ನು. ನೆಕ್ಸ್ಟ್ ಈ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂ ಪಾರ್ಟ್ ಇದೆ. ಹೇಗೆ ಒಂದು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಮತ್ತು ಕಂಪನಿಯಲ್ಲಿ ತನ್ನದಾಗಿರ್ತಕ್ಕಂಥ ಮಹತ್ವವನ್ನು ವಹಿಸುತ್ತೆ ಅಂತ ನೀವು ಈ ಇಂದಿನ ಕ್ಲಾಸಲ್ಲಿ ನಾವು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನೀವು ನೋಟ್ಸ್ ಪರ್ಪಸ್ ಯಾರು ಇಂದಿನ ಕ್ಲಾಸಸ್ ಅಟೆಂಡ್ ಆಗಿಲ್ಲ ನೀವು ತೊಗೋಬೋದು ನೋಟ್ಸನ್ನು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ವಾಟ್ ಆರ್ ದ ಫಂಕ್ಷನ್ಸ್ ಪರ್ಫಾರ್ಮ್ ಬೈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? ಒಂದು ಸಂಘಟನೆಯಲ್ಲಿ, ಒಂದು ಕಂಪನಿಯಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ತನ್ನದಾಗಿರ್ತಕ್ಕಂಥ ಕಾರ್ಯಗಳನ್ನು ಹೇಗೆಲ್ಲ ನಿರ್ವಹಿಸ್ತದೆ, ಹೇಗೆಲ್ಲ ಮಾಡ್ತದೆ ಅನ್ನೋದ್ರ ಬಗ್ಗೆ ಇಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗೆ ಕೂಡ ನೀವು ನೋಟ್ಸ್ ಪರ್ಪಸ್ ಯು ಕ್ಯಾನ್ ಟೇಕ್ ಡೌನ್ ದ ಸ್ಕ್ರೀನ್ಶಾಟ್. You can take the screenshot and write down the notes. ಈಗ ನಮ್ಮ ಲರ್ನಿಂಗ್ ಟಾಕ್ ಬಂದು, our learning talk will on tech tools and techniques of financial management. My dear friends, the major objectives of financial management is effective utilizations, financial resources. Financial management is related to the raising the financial resources and their effective utilization towards achieving the goal of the organization for the purpose of maximization of profits, or of the organization of maximization of profit. The major objective of financial management is effective utilization of financial resources and achieve the goal of organization which leads to maximization of profits. ಅಂದರೆ ಪ್ರತಿಯೊಂದು ಕಂಪನಿಯ ಉದ್ದೇಶ ಮತ್ತು ಕಂಪನಿಯ ಉದ್ದೇಶ ಅಥವಾ ಸಂಘಟನೆ ಉದ್ದೇಶ ಏನಾಗಿರುತ್ತೆ, ಲಾಭವನ್ನು ಗಳಿಸ್ತಕ್ಕಂಥ ಅದೇ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿರ್ತದೆ. ಇದನ್ನು ಅಚೀವ್ ಮಾಡಬೇಕಾದ್ರೆ, ಇದನ್ನು ಸಾಧಿಸಬೇಕಾದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ಆದರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಹಣಕಾಸನ್ನು ಯಾವ ವಿಭಾಗಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ವ್ಯಯ ಮಾಡಬೇಕು ಮತ್ತು ಅವಶ್ಯಕತೆ ಇದ್ದಲ್ಲಿ ಅದನ್ನು ಬಳಸಬೇಕನ್ನೋದನ್ನು ತಿಳಿಪಡಿಸುವಲ್ಲಿ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್, ಪ್ರೊಕ್ಯೂರ್ಮೆಂಟ್ ಮಾಡೋದು ಹೇಗೆ, ಅದನ್ನು ಯುಟಿಲೈಸೇಷನ್ ಮಾಡೋದು ಹೇಗೆ, ರೈಸ್ ಆಗಿರ್ತಕ್ಕಂಥ ಫಂಡ್ಸನ್ನು ಒಬ್ಟೈನ್ ಮಾಡಿರ್ತಕ್ಕಂಥ ಫಂಡ್ಸ್ ಅಂದರೆ ಪಡ್ಕೊಂಡಿರ್ತಕ್ಕಂಥ ಫಂಡ್ಸ್ ಏನಿದೆ ಆ ಫಂಡ್ಸನ್ನು, ಫಂಡ್ಸ್ ಮೀನ್ಸ್ ಆಲ್ ಫೈನಾನ್ಷಿಯಲ್ ರಿಸೋರ್ಸಸ್. ಇಟ್ ಮೈಟ್ ಬಿ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಆರ್ ಪ್ರಾಮಿಸರಿ ನೋಟ್ಸ್ ಆರ್ ಚೆಕ್ಸ್. ಇವುಗಳನ್ನು ಪಡ್ಕೊಂಡ್ಮೇಲೆ ಅದನ್ನು ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಹೇಗೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತೋರಿಸಿಕೊಡ್ತದೆ. ಸೊ ಹಾಗಾಗಿ the financial management is very essential for any business enterprises. If the financial management have any drawbacks, to overcome those drawbacks, the financial management must introduce or implement some tools and techniques in financial management. ಅಂದರೆ ಈ ಕೆಲವೊಂದು ನ್ಯೂನತೆಗಳನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತನ್ನದಾಗಿರ್ತಕ್ಕಂಥ ಏನಾದರೂ ನ್ಯೂನತೆಗಳನ್ನು ಒಳಗೊಂಡಿದ್ರೆ ಆ ನ್ಯೂನತೆಗಳನ್ನು ಹೋಗಲಾಡಿಸೋಸ್ಕರ ಕೆಲವೊಂದು ತಂತ್ರಗಳನ್ನು, ಕೆಲವೊಂದು ಸಲಕರಣೆಗಳನ್ನು ಬಳಸಿಕೊಂಡು ಕಂಪನಿಯ ಅಥವಾ ಆರ್ಗನೈಸೇಷನ್, ಸಂಘಟನೆಯ ಕೆಲವೊಂದು ಉದ್ದೇಶಗಳನ್ನು ಅತಿ ವೇಗದಲ್ಲಿ ಪೂರ್ಣಗೊಳಿಸಬೇಕಾದ್ರೆ ಈ ಟೂಲ್ಸ್ ಟೆಕ್ನಿಕ್ಸ್ ಬೇಕು. ಅಂದರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಏನಾದರೂ ನ್ಯೂನತೆಗಳನ್ನಿದ್ದರೆ ಆ ನ್ಯೂನತೆಗಳನ್ನು ಹೋಗಲಾಡಿಸೋದಕ್ಕೋಸ್ಕರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ತಂತ್ರಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಲಾಭದ ಪ್ರಮಾಣವನ್ನಾಗಲಿ ಅಥವಾ ಸಂಘಟನೆಯ ಉದ್ದೇಶಗಳನ್ನು, ಗುರಿಗಳನ್ನು ಸಾಧಿಸಬೇಕಾದ್ರೆ ಈ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸು ಭಾಳ ಇಂಪಾರ್ಟೆಂಟ್ ಅಂದರೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಅಂದರೆ ದಿಸ್ ರಿಕ್ವೈರ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ದಿಸ್ ರಿಕ್ವೈರ್ಸ್ ಅಪ್ಲಿಕೇಶನ್ ಆಫ್ appropriate financial methods, tools means techniques to be applied for achieving the purpose or our goals.
My dear friends, for the purpose of achieving the goals of business enterprises, the financial management must have some tools and techniques. Okay, methods and tools of financial management are needed for the purpose of financing, for the purpose of investment. ಹೂಡಿಕೆ ಮಾಡೋದಕ್ಕೋಸ್ಕರ ಆಗಲಿ, ಹಣಕಾಸು ನಿರ್ವಹಣೆಗೋಸ್ಕರ ಆಗಲಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಬೇಕಾಗುತ್ತೆ. ಹಿಯರ್ ವಿ ಆರ್ ಗಿವನ್ ಇಂಪಾರ್ಟೆಂಟ್ ಮೆಥಡ್ಸ್ ಆ್ಯಂಡ್ ಟೂಲ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇಲ್ಲಿ ಕೆಲವೊಂದು ಟೂಲ್ಸು ಮತ್ತು ಟೆಕ್ನಿಕ್ಸ್ ಇದೆ. ಅಂದರೆ ಈ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಬಳಸ್ತಕ್ಕಂಥ ವಿಧಿ ಅಂದರೆ ತಂತ್ರಗಳು ಯಾವ್ಯಾವು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಬರ್ತಕ್ಕಂಥ ಟೂಲ್ಸ್ ಮತ್ತು ಟೆಕ್ನಿಕ್ಸ್ಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ. ಹಿಯರ್ the some important methods, the following are the important financial tools or methods used in financial management. ಇದರಲ್ಲಿ ಟೂಲ್ಸ್ ಯಾವುವು, ಟೆಕ್ನಿಕ್ಸ್ ಯಾವುವು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಟೂಲ್ಸ್ ಅಂದರೆ ಯಾವುವು ಮತ್ತು ಟೆಕ್ನಿಕ್ಸ್ ಅಂದರೆ ಯಾವುವು. ಈ ಟೂಲ್ಸು ಮತ್ತು ಮೆಥಡ್ಸು ಒಂದು ರೀತಿ ಒಂದೇ ರೀತಿ ಅಂದರೆ ಒಂದು ಸಮಾನಾರ್ಥಕವಾಗಿರ್ತಕ್ಕಂಥ ಅರ್ಥವನ್ನು ಹೊಂದಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಟೂಲ್ಸ್ ಯಾವುವು, ಟೆಕ್ನಿಕ್ಸ್ ಯಾವುವು ನೋಡಿ. ಇಲ್ಲಿ ಫಸ್ಟ್ ಒನ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಒಂದು ಮಾಡೆಲ್, ಒಂದು ಚಾಪ್ಟರ್ ಆಗಿ ಬರುತ್ತದೆ. ಇದರಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋದು ಒಂದು ಟೂಲ್. ಇದರಲ್ಲಿ ಟೆಕ್ನಿಕ್ಸ್ ಬಂದು ಕಾಂಪಿಟೇಷನ್ ಆಫ್ ಕಾಸ್ಟ್ ಆಫ್ ಸ್ಪೆಸಿಫಿಕ್ ಸೋರ್ಸಸ್ ಆಫ್ ಕ್ಯಾಪಿಟಲ್, ಕಾಂಪಿಟೇಷನ್ ಆಫ್ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ದೀಸ್ ಆರ್ ದ ಟೆಕ್ನಿಕ್ಸ್. The cost of capital, the term cost of capital refers to the minimum rate of return a firm must earn on its investment. Computation of cost of capital of a firm involves the following steps. The cost of capital is a tool, but techniques are computation of cost of specific sources of a capital, that is debt, preferential capital, equity and retained earnings. ಇಲ್ಲಿ ಟೂಲ್ಸ್ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋದು ಮಿನಿಮಮ್ ರೇಟ್ ಆಫ್ ರಿಟರ್ನ್ ಆಫ್ ಎ ಫರ್ಮ್. ಒಂದು ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಹಣದ ಮೇಲೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ, ನಿಗದಿತ ಅಂದರೆ ಕನಿಷ್ಠ ಪ್ರತಿಫಲ. ಈ ಕನಿಷ್ಠ ಪ್ರತಿಫಲ ಅನ್ನೋದು ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋದು ಒಂದು ಟೂಲು, ಒಂದು ತಂತ್ರ. ಆ ಟೂಲ್ನಲ್ಲಿ ಕೆಳಗಡೆ ಬರ್ತಕ್ಕಂಥ ಅಂದರೆ ಒಂದು ಸಲಕರಣೆಯಾಗಿ ಕಾಸ್ಟ್ ಆಫ್ ಕ್ಯಾಪಿಟಲ್ ವರ್ಕ್ ಆದರೆ ಅದಕ್ಕೆ ತಂತ್ರಗಳಾಗಿ ಎರಡು ವರ್ಕ್ ಮಾಡ್ತದೆ. ಕಾಂಪಿಟೇಷನ್ ಆಫ್ ಕಾಸ್ಟ್ ಆಫ್ ಸ್ಪೆಸಿಫಿಕ್ ಸೋರ್ಸಸ್. ಕಾಸ್ಟ್ ಆಫ್ ಸ್ಪೆಸಿಫಿಕ್ ಸೋರ್ಸಸ್ ಆಫ್ ಕ್ಯಾಪಿಟಲ್ ಯಾವ್ಯಾವು ಅಂದರೆ ಡೆಟ್, ಡಿಬೆಂಚರ್ಸ್ ಅಂತ ಹೇಳ್ತೀವಿ, ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಮತ್ತು ಈಕ್ವಿಟಿ ಶೇರ್ ಕ್ಯಾಪಿಟಲ್. ರಿಟೈನ್ಡ್ ಅರ್ನಿಂಗ್ಸ್ ಅಂದರೆ ನಥಿಂಗ್ ಬಟ್ ಇಟ್ ಇಸ್ ಕಮ್ಸ್ ಅಂಡರ್ ರಿಸರ್ವ್ ಅಂಡ್ ಸರ್ಪ್ಲಸ್. ಈ ರಿಟೈನ್ಡ್ ಅರ್ನಿಂಗ್ಸ್ ಅಂದರೆ ಏನು? ರಿಟೈನ್ಡ್ ಅರ್ನಿಂಗ್ಸ್ ಮೀನ್ಸ್ ದ ಪ್ರಾಫಿಟ್ ವಿಚ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್, which is kept aside for the future purpose. The profit which is not distributed as a dividend to the shareholders is termed as retained earnings. Retained earnings ಅಂದ್ರೇನು? ಕಂಪನಿ ಗಳಿಸಿರ್ತಕ್ಕಂಥ ಲಾಭದಲ್ಲಿ ಒಂದು ಭಾಗವನ್ನು ಷೇರುದಾರರಿಗೆ ಹಂಚ್ತೀವಿ. ಹಂಚಬೇಕಾಗಿರ್ತಕ್ಕಂಥ ಲಾಭವನ್ನು ಹಂಚದೆ ಹಾಗೆ ಉಳಿಸ್ಕೊಂಡ್ರೆ ಅದಕ್ಕೆ ನಾವು ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳ್ತೀವಿ. ಈ ರಿಟೈನ್ಡ್ ಅರ್ನಿಂಗ್ಸ್ ಯಾವ ರೀತಿ ನಾವು ಬಳಸ್ಕೋಬೇಕು, ಡಿಬೆಂಚರ್ಸ್ನ ಹೊರಗಡೆ ಸಾಲವನ್ನು ಯಾವ ರೀತಿ ತಗೋಬೇಕು, ಪ್ರಿಫರೆನ್ಸ್ ಕ್ಯಾಪಿಟಲನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಮತ್ತು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ತಿಳಿ ಹೇಳ್ತಕ್ಕಂಥದ್ದು ಟೆಕ್ನಿಕ್. ಟೂಲ್ಸ್ ಬಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತು ಕಾಂಪಿಟೇಷನ್ ಆಫ್ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ WACC ಅಂತ ಹೇಳ್ತೀವಿ. ವೆಯ್ಟೆಡ್ W, ಆವರೇಜ್ A, ಕಾಸ್ಟ್ C, ಕ್ಯಾಪಿಟಲ್ C, WACC. ಇವು ಕಾಸ್ಟ್ ಆಫ್ ಕ್ಯಾಪಿಟಲಲ್ಲಿ ಬರ್ತಕ್ಕಂಥ ಟೂಲ್ ಟೆಕ್ನಿಕ್ಸ್. ಟೂಲ್ ಬಂದು ಕಾಸ್ಟ್ ಆಫ್ ಕ್ಯಾಪಿಟಲ್. ಇದು ನಿಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಒಂದು ಅಧ್ಯಾಯ ಇದೆ. ಆದರೆ ನಿಮ್ಮ ಸೆಮಿಸ್ಟರ್ ಅಂದರೆ ನಿಮ್ಮ ಸಿಲೆಬಸ್ಗೆ, ನಿಮ್ಮ ಸೆಮಿಸ್ಟರ್ಗಿಲ್ಲ, ಬೇರೆ ಯೂನಿವರ್ಸಿಟಿ ಸಿಲೆಬಸ್ಸಿಗಿದೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋ ಒಂದು ಚಾಪ್ಟರ್. ನೆಕ್ಸ್ಟ್ ಫೈನಾನ್ಷಿಯಲ್ ಲ್ಯಾವರೇಜ್, ಇದು ನಿಮ್ಮ ಸಿಲೆಬಸ್ಸಿಗಿದೆ. ಟ್ರೇಡಿಂಗ್ ಆನ್ ಎಕ್ವಿಟಿ ಅಂತ ಹೇಳ್ತೀವಿ. ಇಲ್ಲಿ ನನಗೆ ನನ್ನ ಫೋಟೋ ಫ್ರೇಮ್ ಎಕ್ಸ್ಪ್ಲೇನ್ ಮಾಡೋದು ಕಾಣಿಸ್ತಾ ಇದೆಯಲ್ಲ ಅದರ ಕೆಳಗಡೆ, ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಅದು ಕಾಣ್ತಾ ಇಲ್ಲ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ನೀವು ಬರ್ಕೋಬೋದು. ಯು ಕ್ಯಾನ್ ಟೇಕ್ ಡೌನ್ ವಿಚ್ ಈಸ್ ಬಿಹೈಂಡ್ ಮೈ ಫೋಟೋ ವಿಚ್ ಆರ್ wrote the words I will spell, you can take down. Those words are invisible because of my photo or visible. Behind my photo there are some words I will spell, you can take down. What do you mean by financial average? Or trading on equity. Financial average which is also known as leverage or trading on equity refers to use the debt of acquire additional assets. Financial leverage or trading on equity means it refers to
ದ ಯೂಸ್ ಆಫ್ ಡೆಟ್ ಟು ಅಕ್ವೈರ್ ಸಮ್ ಅಡಿಷನಲ್ ಅಸೆಟ್ಸ್. ಅಂದರೆ ಕೆಲವೊಂದು ಆಸ್ತಿಗಳನ್ನು ಕೊಂಡ್ಕೋಬೇಕಾದ್ರೆ ಎಷ್ಟು ಪ್ರಮಾಣದ ಸಾಲವನ್ನು ನಾವು ಉಪಯೋಗ ಮಾಡ್ಕೊಂಡಿವಿ ಅನ್ನೋದು ಹೇಳೋದು ಫೈನಾನ್ಷಿಯಲ್ ಅವರೇಜ್. ಒಂದು ಆಸ್ತಿನ ನಾವು ಕೊಂಡ್ಕೋಬೇಕು, ಆ ಆಸ್ತಿನ ಕೊಂಡ್ಕೋಬೇಕಾದ್ರೆ ಕೆಲವೊಂದು ಸಾಲವನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಂಡು ಆ ಆಸ್ತಿಯನ್ನು ಕೊಂಡ್ಕೊಂಡಿದ್ದೀವಿ ಅನ್ನೋದು ಹೇಳೋದೈತಲ್ಲ, ಅದು ಫೈನಾನ್ಷಿಯಲ್ ಅವರೇಜ್ ಆರ್ ಟ್ರೇಡಿಂಗ್ ಆನ್ ಇಕ್ವಿಟಿ. ದ ಯೂಸ್ ಆಫ್ ಫೈನಾನ್ಷಿಯಲ್ ಅವರೇಜ್ ಟು ಕಂಟ್ರೋಲ್ ಎ ಗ್ರೇಟರ್ ಅಮೌಂಟ್ ಆಫ್ ಅಸೆಟ್ಸ್. Borrowing, I mean in bracket, borrowing money. Borrowing money means additional amount taken from as loan taken from financial institutions or banks. Okay, will cause the returns on owner's cash investment. The owner's cash investment to be amplified. ಅಂದರೆ ಯಾವಾಗ ನಾವು ಆಸ್ತಿಯನ್ನು ಕೊಂಡ್ಕೋಬೇಕಾದ್ರೆ ಹಣದ ಅಭಾವ ಇದ್ದಾಗ ನಾವು ಹಣವನ್ನು ಬೇರೆ ಕಡೆಯಿಂದ ಅಂದರೆ ಹಣಕಾಸಿನ ಸಂಸ್ಥೆಯಿಂದಾಗಲಿ ಅಥವಾ ಡಿಬೆಂಚರ್ ಹೋಲ್ಡರ್ಸ್ ಯಾವುದಾದ್ರೂ ವ್ಯಕ್ತಿಗಳಿಂದ ನಾವಾದರೂ ಹಣವನ್ನು ಸಂಗ್ರಹಿಸಿದರೆ ಅಥವಾ ಪಡ್ಕೊಂಡಿದ್ರೆ, ಕ್ರೆಡಿಟರ್ಸ್ ಇಂದ ಹಣವನ್ನು ಪಡ್ಕೊಂಡಿದ್ರೆ ಎಷ್ಟು ಪ್ರಮಾಣದ ಹಣವನ್ನು ನಾವು ವ್ಯಯ ಮಾಡಿದ್ದೀವಿ, ಹೂಡಿಕೆ ಮಾಡಿದ್ದೀವಿ ಒಂದು ಆಸ್ತಿಯನ್ನು ಕೊಂಡ್ಕೋಬೇಕಾದ್ರೆ ಸಾಲವನ್ನು ಬೇಸಾಗಿಟ್ಕೊಳ್ಳೋದು, ಇದು ಫೈನಾನ್ಷಿಯಲ್ ಆವರೇಜ್. ಈ ಫೈನಾನ್ಷಿಯಲ್ ಆವರೇಜ್ ಕೂಡ ಒಂದು ಅಧ್ಯಾಯದಲ್ಲಿ ಒಂದು ಸಬ್ ಪಾರ್ಟ್ ಆಗಿ ಬರ್ತದೆ. ಲ್ಯಾವರೇಜಸ್ ಅಂತ ಒಂದು ಚಾಪ್ಟರ್ ಇದೆ ನಿಮ್ಮ ಸಿಲೆಬಸ್ಗೆ, ಅದರಲ್ಲಿ ಫೈನಾನ್ಷಿಯಲ್ ಆವರೇಜ್ ಅನ್ನೋದು ಒಂದು ಟೈಪ್ ಆಫ್ ಲ್ಯಾವರೇಜ್. ನೆಕ್ಸ್ಟ್ ನೋಡೋಣ, ಇನ್ನು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇದೆ. ನೆಕ್ಸ್ಟ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಪ್ರೈಸಲ್ ಮೆಥಡ್. ಇದು ನಿಮ್ಮ ಸಿಲೆಬಸ್ನಲ್ಲಿ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಒಂದು ಚಾಪ್ಟರ್ ಆಗಿ ಇದು ಕನ್ವರ್ಟ್ ಆಗಿದೆ. ಕ್ಯಾಪಿಟಲ್ ಬಡ್ಜೆಟಿಂಗ್ ಅಪ್ರೈಸಲ್ ಮೆಥಡ್ ಇದು ಒಂದು ಚಾಪ್ಟರ್ ನಿಮಗೆ 5th ಸೆಮಿಸ್ಟರ್ಗಿದೆ. ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಬಡ್ಜೆಟಿಂಗ್? ಇನ್ವೆಸ್ಟ್ಮೆಂಟ್ ಇನ್ ಲಾಂಗ್ ಟರ್ಮ್ assets for increasing the revenue of a firm is called as capital budgeting. ಅಂದರೆ ದೀರ್ಘಾವಧಿ ಆಸ್ತಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋದ್ರ ಮೂಲಕ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ಕ್ರಿಯೆಗೆ ನಾವು ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಡಿಸಿಷನ್ ಟು ಇನ್ವೆಸ್ಟ್ ಫಂಡ್ಸ್ ಇನ್ ಲಾಂಗ್ ಟರ್ಮ್ ಆಕ್ಟಿವಿಟೀಸ್ ಫಾರ್ ಫ್ಯೂಚರ್ ಬೆನಿಫಿಟ್ಸ್ that increases the wealth of the firm, thereby increase the wealth of the owners. Capital budgeting refers to long-term planning for a proposed capital outlays. Outlays means nothing but investment or initial investment and their financing. ಅಂದರೆ ಈ ಕ್ಯಾಪಿಟಲ್ ಬಡ್ಜೆಟಿಂಗ್ ಅನ್ನೋದು ಏನು ಅಂದರೆ ದೀರ್ಘಾವಧಿ ಆಸ್ತಿಗಳಲ್ಲಿ ಹೂಡಿಕೆ ಮಾಡೋದ್ರ ದೃಷ್ಟಿಯಿಂದ, ಅಂದರೆ ದೀರ್ಘಾವಧಿ ಆಸ್ತಿಗಳಲ್ಲಿ ಮತ್ತು ಚಟುವಟಿಕೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿ ಇದರಿಂದ ಬಂದಿರತಕ್ಕಂಥ ದೊಡ್ಡ ಪ್ರಮಾಣದಲ್ಲಿ ಬಂದಿರತಕ್ಕಂಥ ಆದಾಯವನ್ನು ಷೇರುದಾರರ ಒಂದು ಯೋಗಕ್ಷೇಮೆಗೆ ಬರೆಸ್ತಾ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಕ್ಯಾಪಿಟಲ್ ಬಡ್ಜೆಟಿಂಗ್. ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂದರೆ ಏನು? ಇಟ್ ರೆಫರ್ಸ್ ಟು ದ ಲಾಂಗ್ ಟರ್ಮ್ ಪ್ಲಾನಿಂಗ್ ಫಾರ್ ಪ್ರಪೋಸ್ಡ್ ಕ್ಯಾಪಿಟಲ್ ಔಟ್ಲೈ. ಅಂದರೆ ದೀರ್ಘಾವಧಿ ದೃಷ್ಟಿಯಿಂದ ಬಂಡವಾಳವನ್ನು ಹೂಡಿಕೆ ಮಾಡೋದ್ರ ಮೂಲಕ ಹಣವನ್ನು ಅಂದರೆ ಹಣಕಾಸನ್ನು ನಿರ್ವಹಣೆ ಮಾಡ್ತಕ್ಕಂಥ ಕ್ರಿಯೆ ಕ್ಯಾಪಿಟಲ್ ಬಡ್ಜೆಟಿಂಗ್. ಈ ಕ್ಯಾಪಿಟಲ್ ಬಡ್ಜೆಟಿಂಗ್ ಅನ್ನೋದು ಒಂದು ಟೂಲ್. ಈ ಟೂಲ್ನಲ್ಲಿ ಇದು ಕ್ಯಾಪಿಟಲ್ ಬಡ್ಜೆಟಿಂಗ್ ಟೂಲ್ ಆಯಿತು. ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಂತ ಹೇಳಿದ್ದೀನಿ. ಟೂಲ್ಸ್ ಕ್ಯಾಪಿಟಲ್ ಬಡ್ಜೆಟಿಂಗ್. ಟೆಕ್ನಿಕ್ಸ್ ಯಾವ್ಯಾವು? ಇದರಲ್ಲಿ 2 ಥರದ ಟೆಕ್ನಿಕ್ಸ್ ಬರ್ತದೆ. ಇದರಲ್ಲಿ ನಾನು ಪೋಸ್ಟ್ ಮಾಡಿಲ್ಲ. ಒಂದು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ, ಇನ್ನೊಂದು ನಾನ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ. ಅಂದರೆ ಮಾಡರ್ನ್ ಮೆಥಡ್ಸ್, ಟ್ರೆಡಿಷನಲ್ ಮೆಥಡ್ಸ್ ಅಂತ ಬರುತ್ತೆ. ಮಾಡರ್ನ್ ಮೆಥಡ್ಸ್ನಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಮೆಥಡ್ಸ್ ಬರ್ತದೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋನಲ್ಲಿ. ಮತ್ತು ನಾನ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಥವಾ ಟ್ರೆಡಿಷನಲ್ ಮೆಥಡ್ಸಲ್ಲಿ 2 ಮೆಥಡ್ ಬರ್ತದೆ. ಒಂದು ಪೇಬ್ಯಾಕ್ ಪೀರಿಯಡ್ ಅಂತ ಬರುತ್ತೆ, ಇನ್ನೊಂದು ಆವ್ರೇಜ್ ರೇಟ್ ಆಫ್ ರಿಟರ್ನ್ ಅಂತ ಬರ್ತದೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಚಾಪ್ಟರ್ ಇದೆ, ಅಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಇನ್ವೆಂಟರಿ ಕಂಟ್ರೋಲ್ ಟೆಕ್ನಿಕ್ಸ್. ಇನ್ವೆಂಟರಿ ಕಂಟ್ರೋಲ್ ಟೆಕ್ನಿಕ್ಸ್ ಅಂದರೆ ಶಿಲ್ಕನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲವೊಂದು ತಂತ್ರಗಳು. ದಿಸ್ ಕಾನ್ಸೆಪ್ಟ್ ವಿಲ್ ಯು ಪೀಪಲ್ ಗೋಯಿಂಗ್ ಟು ಲರ್ನ್ ಇನ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಇನ್ವೆಂಟರಿ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ನೀವು ಅಲ್ಲಿ ಲರ್ನ್ ಮಾಡ್ತೀರಿ. ಓಕೆ, ಇಲ್ಲಿ ಇನ್ವೆಂಟರಿ ಕಂಟ್ರೋಲ್ ಟೆಕ್ನಿಕ್ಸ್ ಅಂತ ಇದು ಒಂದು ಟೂಲ್. ಇನ್ವೆಂಟರಿ ಕಂಟ್ರೋಲ್ ಟೆಕ್ನಿಕ್ಸ್ನಲ್ಲಿ ಬರ್ತಾಗೋದು ABC ಅಂತ ಹೇಳ್ತೀವಿ. ABC ಅಂದರೆ ಏನು? ಆಲ್ವೇಸ್ ಬೆಟರ್ ಕಂಟ್ರೋಲ್ ಅಂತ ಹೇಳ್ತೀವಿ. ಕ್ಯಾಶ್ ಮ್ಯಾನೇಜ್ಮೆಂಟ್ ಮಾಡಲ್ಸ್, SDE ಅಂತ ಒಂದು ಬರ್ತದೆ. ಸ್ಮಾಲ್ ಡಿವಿಷನ್ ಅಂತ ಸಮಥಿಂಗ್ ಬರುತ್ತೆ. ವೆಡ್ ಅನಾಲಿಸಿಸ್ ಅಂತ ಬರುತ್ತೆ, ವೆಡ್ ಅನಾಲಿಸಿಸ್. ಆಮೇಲೆ FSN ನಾಲೆಜ್ ಅನಾಲಿಸಿಸ್, FSN. ಇವೆಲ್ಲ ಇನ್ವೆಂಟರಿ ಕಂಟ್ರೋಲ್ನಲ್ಲಿ ಬರ್ತಕ್ಕಂಥದ್ದು. ಈ ಕಾನ್ಸೆಪ್ಟನ್ನು ನೀವು ಕಾಸ್ಟ್ ಅಕೌಂಟಿಂಗ್ನಲ್ಲಿ ಲರ್ನ್ ಮಾಡ್ತಾ ಹೋಗ್ತೀರಿ 5ನೇ ಸೆಮಿಸ್ಟ್ರಲ್ಲಿ. ಆಮೇಲೆ ಫಾಸ್ಟ್, ಸ್ಲೋ, ನಾನ್ ಸ್ಲೋ ಅಂತ ಬರುತ್ತೆ, ವೆಡ್ ಅನಾಲಿಸಿಸ್ ಅಂತ ಬರುತ್ತೆ, ವೈಟಲ್ಲು,
ವಿ ಇ ಅಂದರೆ ಎಸ್ ಡಿ ಇ ಅದು ಕೂಡ ಒಂದು ಇನ್ವೆಂಟರಿ ಕಂಟ್ರೋಲ್ನಲ್ಲಿ. ಇದ್ರ ಬಗ್ಗೆ ನೀವು ಪೂರ್ತಿ ಮುಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. FS ಅನಾಲಿಸಿಸ್. ಫಿಕ್ಸಿಂಗ್ ಸ್ಟಾಕ್ ಲೆವೆಲ್ಸ್ ಅಂತ ಬರುತ್ತೆ. ಸ್ಟಾಕ್ ಲೆವೆಲ್ಸ್ ಇದು ಭಾಳ ನಮಗೆ ಇಂಪಾರ್ಟೆಂಟ್ ಕಾಸ್ಟ್ ಅಕೌಂಟಿಂಗ್ನಲ್ಲಿ. ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಡೇಂಜರ್ ಲೆವೆಲ್, ರೀಆರ್ಡರ್ ಲೆವೆಲ್, ಹ್ಯಾವರೇಜ್ ಸ್ಟಾಕ್ ಲೆವೆಲ್ ಅಂತ ಬರುತ್ತೆ. ಸ್ಟಾಕ್ ಲೆವೆಲ್ಸು ಇದು ಟೆಕ್ನಿಕ್ಸ್ ಆಗ್ತದೆ. ಯಾವುದರಲ್ಲಿ ಟೂಲ್ ಯಾವುದು? ಇನ್ವೆಂಟರಿ ಕಂಟ್ರೋಲ್ ಟೆಕ್ನಿಕ್ಸ್. ಇನ್ವೆಂಟರಿ ಕಂಟ್ರೋಲ್ ಟೆಕ್ನಿಕ್ಸ್ ಅನ್ನೋದು ಒಂದು ಟೂಲು. ಈ ಟೂಲ್ನಲ್ಲಿ ಬರ್ತಕ್ಕಂಥ ಟೆಕ್ನಿಕ್ಸ್ ಇವೆಲ್ಲ. EOQ ಅಂತ ಬರುತ್ತೆ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಇದು ಕಾಸ್ಟ್ ಅಕೌಂಟಿಂಗ್ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಈ ಕಾನ್ಸೆಪ್ಟು 5 ಮಾರ್ಕ್ಸ್ಗೆ. ಆಮೇಲೆ ದೀಸ್ ಆರ್ ದ ಟೆಕ್ನಿಕ್ಸ್ ಕಮ್ಸ್ ಅಂಡರ್ ಇನ್ವೆಂಟರಿ ಕಂಟ್ರೋಲ್ ಟೆಕ್ನಿಕ್ಸ್ ಹ್ಯಾಸ್ ಟೂಲ್. It is a tool help the manager in effective management of current assets. For the purpose of management of current assets, these are the techniques are very helpful for managing current assets. Next, ratio analysis. Ratio analysis is a tool, but the techniques are current assets, liquidity ratio, profitability ratio, turnover ratio, solvency ratio. These are the techniques, but the ratio analysis is a tool. ರೇಷಿಯೋ ಅನಾಲಿಸಿಸ್ ಅಂತ ಟೂಲ್. ಈ ಟೂಲಲ್ಲಿ ಬರ್ತಕ್ಕಂಥ ಟೆಕ್ನಿಕ್ಸ್ ಯಾವುವು? ನೀವು ಆಲ್ರೆಡಿ ದಿಸ್ ಕಾನ್ಸೆಪ್ಟ್ ಯು ಪೀಪಲ್ ಆಲ್ರೆಡಿ ಲರ್ನ್ ಇನ್ PUC ಸೆಕೆಂಡ್ ಇಯರ್. ರೇಷಿಯೋ ಅನಾಲಿಸಿಸ್, ಟೈಪ್ಸ್ ಆಫ್ ರೇಷಿಯೋಸ್, ಲಿಕ್ವಿಡಿಟಿ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ, ಟರ್ನ್ ಓವರ್ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ. ಈ 4 ಥರದ ರೇಷಿಯೋಗಳು ಟೆಕ್ನಿಕ್ಸ್. ಟೂಲ್ ಬಂದು ರೇಷಿಯೋ ಅನಾಲಿಸಿಸ್. ರೇಷಿಯೋ ಅಂದರೆ ಏನು? ವಾಟ್ ಇಸ್ ಬೈ ರೇಷಿಯೋ? ರೇಷಿಯೋ is the expression of one figure in terms of another. It is the expression of the relationship between mutually independent figures. ಅಂದರೆ ಒಂದು ರೇಷಿಯೋ ಅನ್ನೋದು ಎಕ್ಸ್ಪ್ರೆಷನ್. ಒಂದು ಫಿಗರಿಗೆ ಸಂಬಂಧಪಟ್ಟಿದ್ದಾಗೆ ಇನ್ನೊಂದು ಫಿಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶವನ್ನು ಹೇಳ್ತಕ್ಕಂಥದ್ದು. ಅಂದರೆ ಒಂದನ್ನೊಂದು ಅವಲಂಬಿಸಿರ್ತಕ್ಕಂಥದ್ದು. ಅಂದರೆ 2 ಸಂಖ್ಯೆಗೆ ಅನುಗುಣವಾಗಿ ಅಥವಾ 2 ಆಸ್ತಿಗಳಿಗೆ ಅನುಗುಣವಾಗಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್. ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಎಷ್ಟು ಇರಬೇಕು ಅನ್ನೋದನ್ನು 2 ಫಿಗರ್ಸ್ ಅಂದರೆ ಕರೆಂಟ್ ಅಸೆಟ್ಸ್ ಬಗ್ಗೆ ಮತ್ತು ಕರೆಂಟ್ ಲಯಬಿಲಿಟೀಸ್ ಬಗ್ಗೆ 2 ಅಂದರೆ ಈ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಇವೆರಡೂ ಒಂದನ್ನೊಂದು ಅವಲಂಬಿಸಿ ಅಥವಾ ಮ್ಯೂಚುವಲ್ ಒಂದನ್ನು ಅವಲಂಬಿಸಿದಂತ ಅವಲಂಬನೆ ಹೇಗೆ ಆಗಿರುತ್ತೆ, ಹೇಗೆ ಅವಲಂಬನೆ ಆಗಿರಬೇಕು ಅನ್ನೋದನ್ನು ಹೇಳ್ತಕ್ಕಂಥ ಏನಿದೆಯಲ್ಲ, ಕರೆಂಟ್ ಅಸೆಟ್ಸು 2ರಷ್ಟು ಇರಬೇಕು, ಕರೆಂಟ್ ಲಯಬಿಲಿಟೀಸ್ 1ರಷ್ಟು ಇರಬೇಕು ಅನ್ನೋದನ್ನು ಸಂಖ್ಯೆ ರೂಪದಲ್ಲಿ ಏನು ಹೇಳೋದೈತಲ್ಲ, ಆಸ್ತಿಗಳನ್ನಾಗಲಿ ಅಥವಾ ಯಾವುದಾದ್ರೂ ವಸ್ತುಗಳನ್ನು ಅಥವಾ ಚರ ಆಸ್ತಿಗಳು, ಸ್ಥಿರ ಆಸ್ತಿಗಳನ್ನು ಅಥವಾ ಎಕ್ಸಾಂಪಲ್ ಒಂದು ಕಾಲೇಜ್ನಲ್ಲಿ ಇರ್ತಕ್ಕಂಥ ರೇಷಿಯೋ ಅಂದರೆ ಗರ್ಲ್ಸ್, ನಂಬರ್ ಆಫ್ ಗರ್ಲ್ಸ್ ಮತ್ತು ನಂಬರ್ ಆಫ್ ಬಾಯ್ಸ್ ಬಗ್ಗೆ ಹೇಳ್ತಕ್ಕಂಥದ್ದು. ಒಂದು ಕ್ಲಾಸಲ್ಲಿ 50 ಜನ ಬಾಯ್ಸ್ ಇದ್ದರೆ 25 ಜನ ಗರ್ಲ್ಸ್ ಇದ್ದರೆ ಇವೆರಡರೂ ಒಂದು ಸಂಖ್ಯಾ ರೂಪದಲ್ಲಿ ಹೇಳ್ತಕ್ಕಂಥದ್ದು ರೇಷಿಯೋ 50:25 ಅಂತ ಈ ರೀತಿ. ಸೊ ಇದು ರೇಷಿಯೋ ಅನಾಲಿಸಿಸ್. ನೆಕ್ಸ್ಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಟೂಲ್. ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋ ಟೂಲ್ ಅಂದರೆ ಇದರಲ್ಲಿ ಟೆಕ್ನಿಕ್ಸ್ ಯಾವ ಬರ್ತದೆ ಅಂತ ಹೇಳಿದ್ರೆ, ನೀವು BCom 6 ಸೆಮಿಸ್ಟ್ರಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಲರ್ನ್ ಮಾಡಿದ್ರಿ. ದಿಸ್ ಕಾನ್ಸೆಪ್ಟ್ we will you people going to learn, we will get to know in depth manner in BCom 6 semester regarding fund flow statement. If you want to know about fund flow statement, you must wait up to 6th semester. Majority of the students heard this word in PUC second year or PUC or BCom level. ಇದನ್ನು ನೀವು ಹರ್ಡ್ ಅಂದರೆ ಈ ವರ್ಡನ್ನು ಕೇಳಿರ್ತೀರ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಒಂದು ಟೂಲ್. ಇದರಲ್ಲಿ ಬರ್ತಕ್ಕಂಥ ಟೆಕ್ನಿಕ್ಸ್ ಯಾವ್ಯಾವು ಅಂತ ಹೇಳಿದ್ರೆ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಫಂಡ್ ಫ್ರಮ್ ಆಪರೇಷನ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಪ್ರಿಪರೇಷನ್ ಆಫ್ ಲೆಡ್ಜರ್ಸ್, ಇವೆಲ್ಲ ಟೆಕ್ನಿಕ್ಸ್ ಆಗಿ ವರ್ಕ್ ಆಗ್ತದೆ. ಟೂಲ್ಸ್ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಇದು ನಿಮ್ಮ ಮಾಹಿತಿಗಿರಲಿ, BCom 6 ನಮಗೆ ಮತ್ತೆ ರಿಪೀಟ್ ಆಗುತ್ತೆ. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಎ ಪ್ಯಾರಾಮೀಟರ್ ಫಾರ್ ಟೆಸ್ಟಿಂಗ್ ದ ಎಫೆಕ್ಟಿವ್ ಯೂಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕ್ರಿಯಾಶೀಲ ಬಂಡವಾಳವನ್ನು ಅಳತೆ ಮಾಡೋದಕ್ಕೋಸ್ಕರ, ಅಂದರೆ ಒಂದು ಪ್ಯಾರಾಮೀಟರ್ ಆಗಿ ಒಂದು ಏನು ಹೇಳ್ತೀವಿ, ಒಂದು ಅಂಶ ಅಂದರೆ ಅಳತೆ ಮಾಡ್ತಕ್ಕಂಥ ಒಂದು ಮಾಪನ ಅಂತ. ಅಂದರೆ ವರ್ಕಿಂಗ್ ಕ್ಯಾಪಿಟಲನ್ನು ಅಳತೆ ಮಾಡ್ತಕ್ಕಂಥ ಮಾಪನವಾಗಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಕೆಲಸ ಮಾಡ್ತದೆ. ಈ ವರ್ಕಿಂಗ್ ಕ್ಯಾಪಿಟಲನ್ನು ನಾವು ಅಸರ್ಟೈನ್ ಮಾಡಬೇಕಾದ್ರೆ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಬೇಕು. ಅಂದರೆ ಕರೆಂಟ್ ಅಸೆಟ್ಸಲ್ಲಿ ಎಷ್ಟು ಚೇಂಜಸ್ ಆಗಿದೆ, ಕರೆಂಟ್ ಲಯಬಿಲಿಟಿಯಲ್ಲಿ ಎಷ್ಟು
ವ್ಯತ್ಯಾಸ ಆಗಿದೆ ಅಂತ ತಿಳಿಸಿ ಹೇಳ್ತಕ್ಕಂಥದ್ದು ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಈಸ್ ಕಾಲ್ಡ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ದ ಅನಾಲಿಸಿಸ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಫಾರ್ ಲಾಂಗ್ ರೇಂಜ್ ಪ್ಲಾನಿಂಗ್ ವೇರ್ ಪ್ರೊಜೆಕ್ಷನ್ಸ್ ಆಫ್ ಲಿಕ್ವಿಡ್ ರಿಸೋರ್ಸಸ್ ಆರ್ ವೈಟಲ್. ಅಂದರೆ ಈ ದೀರ್ಘಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಅನುಗುಣವಾಗಿ ಕೆಲವೊಂದು ಲಿಕ್ವಿಡ್ ದ್ರವ್ಯದ ರೂಪದಲ್ಲಿರ್ತಕ್ಕಂಥ ಕೆಲವೊಂದು ಸಂಪನ್ಮೂಲಗಳನ್ನು ಆಧಾರವಾಗಿಟ್ಟುಕೊಂಡು ಈ ವರ್ಕಿಂಗ್ ಕ್ಯಾಪಿಟಲನ್ನು ಎಸ್ಟಿಮೇಟ್ ಮಾಡಬೇಕಾದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬೇಕು. ಅಂದರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಟೆಕ್ನಿಕ್ ಆಗಿ ಟೂಲ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು ಫಂಡ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೂಡ ಅಷ್ಟೇ. ಫಂಡ್ ಫ್ಲೋ ಸ್ಟೇಟ್ಮೆಂಟು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಬಗ್ಗೆ ಹೇಳಿದ್ರೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಎಕ್ಸಾಕ್ಟ್ ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶು, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟೆಷ್ಟು ಚೇಂಜಸ್ ಆಗಿದೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ reconciles the opening and closing balances of cash and cash equivalents for the reported accounting period. It reports a net cash inflow or outflow for each activity and for the overall business business. Reconcile means tally. The cash flow statement, the major objective is to reconcile, to tally between opening and closing balance of cash and cash equivalent. Here cash and cash equivalent means it is purely meant, the word meant from revised schedule 3 of Companies Act 2013. Companies Act 2013 revised schedule 3 ಪ್ರಕಾರ ಈ ಒಂದು ವರ್ಡ್ ವರ್ಟಿಕಲ್ ಫಾರ್ಮೆಟ್ ನಲ್ಲಿ ಉಟ್ಕೋ, ಈ ಒಂದು ವರ್ಡ್ ಉಟ್ಕೋ ಅಂದರೆ ಬೆಳಕಿಗೆ ಬಂತು ಯಾವುದು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಈ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂದರೆ ಏನು? ಕ್ಯಾಶ್ ಬ್ಯಾಲೆನ್ಸು, ಬ್ಯಾಂಕ್ ಬ್ಯಾಲೆನ್ಸು, ಶಾರ್ಟ್ ಟರ್ಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸು ಮತ್ತು ಡಿಮ್ಯಾಂಡ್ ಡೆಪಾಸಿಟ್ಸ್ ಇಷ್ಟನ್ನು ಒಳಗೊಂಡಿರ್ತಕ್ಕಂಥದ್ದು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಈ ಓಪನಿಂಗು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತದೆ. ಪ್ರತಿಯೊಂದು ಅಂದರೆ ಕ್ಯಾಶ್ ಎಷ್ಟು ಬಂತು, ಹೌ ಮಚ್ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಹೌ ಮಚ್ ಕ್ಯಾಶ್ ಗೋಸ್ ಔಟ್ ಟು ಬಿಸ್ನೆಸ್. The clear informations provided by cash flow statement. This is the tool of financial management. Techniques. In cash flow statement techniques have cash from operation, cash flow statement, fund from operation, preparation of ledgers, and cash flow statement prepared as per accounting standard 3. Accounting standard 3 ಪ್ರಕಾರ ಕೆಲವೊಂದು cash flow statement ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಇವೆಲ್ಲ ಟೆಕ್ನಿಕ್ಸ್. ನೆಕ್ಸ್ಟ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಈ ವರ್ಡ್ ನೀವು ಸೆಕೆಂಡ್ PUC ಅಲ್ಲಿ ಲರ್ನ್ ಕೇಳಿರ್ತೀರಾ, ಹೌದಾ? ಕಾಮನ್ ಸೈಜ್ ಸ್ಟೇಟ್ಮೆಂಟ್ನಲ್ಲಿ ಬರ್ತಕ್ಕಂಥ ಟೂ ಟೈಪ್ಸ್, ಒಂದು ಕಾಂಪರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಾಂಪರೇಟಿವ್ ಬ್ಯಾಲೆನ್ಸ್ ಶೀಟ್. ನೀವು ಕೇಳಿರ್ತೀರಿ, ಅದು ಕಾಂಪರೇಟಿವ್ ಸ್ಟೇಟ್ಮೆಂಟ್ಸ್ ಆಯಿತು. ಕಾಮನ್ ಸೈಜ್ ಅಂತ ಕೂಡ ನಾವಿಲ್ಲಿ ಕಾಂಪರೇಟಿವ್ ಸ್ಟೇಟ್ಮೆಂಟ್ ಕೂಡ ನಾವು ಟೂಲ್ ಆಗಿ ಉಪಯೋಗಿಸ್ಬೋದು. ಇಲ್ಲಿ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಕಾಮನ್ ಸೈಜ್ ಸ್ಟೇಟ್ಮೆಂಟಲ್ಲಿ ಎರಡು, ಒಂದು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಇದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಈ ಒಂದು ವರ್ಡನ್ನು, ಈ ಒಂದು ಚಾಪ್ಟರನ್ನು ನೀವು PUC ಸೆಕೆಂಡ್ ಇಯರ್ಲಿ ಲರ್ನ್ ಮಾಡಿರ್ತೀರಿ ಅಕೌಂಟೆನ್ಸಿನಲ್ಲಿ. Common size balance sheet and common size income statements are prepared for vertical analysis, and interpretation is done for identification of the causes for changes taken place over a period of time. ಒಂದು ವರ್ಷದಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಾಗಲಿ, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಾಗಲಿ, ಫಿಕ್ಸ್ಡ್ ಲಯಬಿಲಿಟೀಸ್ ಅಲ್ಲಾಗಲಿ, ಕರೆಂಟ್ ಲಯಬಿಲಿಟೀಸ್ ಅಲ್ಲಾಗಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು, ಅಥವಾ ರೆವೆನ್ಯೂ ಫ್ರಮ್ ಆಪರೇಷನ್ ಅಲ್ಲಾಗಲಿ, ಅದರ್ ಇನ್ಕಮ್ಸ್ನಲ್ಲಾಗಲಿ, ಎಕ್ಸ್ಪೆನ್ಸಸ್ಲಾಗಲಿ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ಇನ್ಕಮ್ ಸ್ಟೇಟ್ಮೆಂಟು ಮತ್ತು ಬ್ಯಾಲೆನ್ಸ್ ಶೀಟ್ಗಳು ಹೇಳ್ತದೆ. ಈ ಅಂದರೆ ಕರೆಂಟ್ ಅಸೆಟ್ಸಲ್ಲಿ ಹಿಂದಿನ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ, ಫಿಕ್ಸ್ಡ್ ಅಸೆಟ್ಸಲ್ಲಿ ಹಿಂದಿನ ವರ್ಷದ ಬೆಲೆ ಎಷ್ಟಿದೆ, ಅಮೌಂಟ್ ಎಷ್ಟಿದೆ, ಈ ವರ್ಷದಲ್ಲಿ ಎಷ್ಟಿದೆ, ಆ ಥರ ಲಯಬಿಲಿಟೀಸ್ನಲ್ಲಿ ಎಷ್ಟು ಚೇಂಜಸ್ ಆಗಿತ್ತು, ಅಸೆಟ್ಸಲ್ಲಿ ಎಷ್ಟು ಚೇಂಜಸ್ ಆಯಿತು, ಮತ್ತು ಇನ್ಕಮ್ ಸ್ಟೇಟ್ಮೆಂಟಿಗೆ ಬಂದರೆ ಈ ರೆವೆನ್ಯೂನಲ್ಲಿ ಎಷ್ಟು ಚೇಂಜಸ್ ಆಯಿತು, ಎಕ್ಸ್ಪೆನ್ಸಲ್ಲಿ ಎಷ್ಟು ಚೇಂಜಸ್ ಆಯಿತು ಅನ್ನೋದನ್ನು ವರ್ಟಿಕಲ್ ಫಾರ್ಮೆಟ್ನಲ್ಲಿ ಹೇಳಬೇಕಾದ್ರೆ ಈ ಕಾಮನ್ ಸೈಜ್ ಸ್ಟೇಟ್ಮೆಂಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಈಸಿಯಾಗಿ ಪರೋಕ್ಷವಾಗಿ ಹೆಲ್ಪ್ ಆಗ್ತದೆ. ಅದು ವರ್ಟಿಕಲ್ ಕಂಬ ಸಾಲಿನ ರೂಪದಲ್ಲಿ. ಈಚ್ ಪರ್ಸೆಂಟೇಜಸ್ ಶೋಸ್ ದ ರಿಲೇಷನ್ ಆಫ್ ದ ಇಂಡಿವಿಜುವಲ್ ಐಟಮ್ ಟು ಇಟ್ಸ್ ರೆಸ್ಪೆಕ್ಟಿವ್ ಟೋಟಲ್. ಅಂದರೆ ಆ ವರ್ಷದ ಟೋಟಲ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಇರ್ತಕ್ಕಂಥ ಅಸೆಟ್ಸ್ ಟೋಟಲ್ ಮತ್ತು ಲಯಬಿಲಿಟೀಸ್ ಟೋಟಲ್ ಒಂದೇ ರೀತಿ ಬರೋ ಥರ ಮಾಡ್ತಕ್ಕಂಥದ್ದು. ಅದೇ ಇನ್ಕಮ್ ಸ್ಟೇಟ್ಮೆಂಟ್ ಆದರೆ, ಅಂದರೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಆದರೆ ಸೇಲ್ಸನ್ನು ಆಧಾರವಾಗಿ ಇಟ್ಕೊಂಡು ಪ್ರತಿಯೊಂದು ಐಟಮನ್ನು, ಅದರ ಇನ್ಕಮ್ ಆಗಿರ್ಬೋದು, ಎಕ್ಸ್ಪೆನ್ಸ್ನಲ್ಲಿ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಫೈನಾನ್ಸ್ ಕಾಸ್ಟು, ಡಿಪ್ರಿಸಿಯೇಷನ್ ಮತ್ತು ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್, ಇವೆಲ್ಲ ಎಕ್ಸ್ಪೆನ್ಸಸ್ಸನ್ನು
ನಾವು ಪರ್ಸೆಂಟೇಜ್ ರೂಪದಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಸೇಲ್ಸ್ ಭಾಳ ಇಂಪಾರ್ಟೆಂಟು. ಅದಕ್ಕೆ ನಾವು ಸೇಲ್ಸಲ್ಲಿ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳ್ತೀವಿ. ಇಷ್ಟು ಇನ್ಫಾರ್ಮೇಷನು ಈ ಕಾಮನ್ ಸೆನ್ಸ್ ಸ್ಟೇಟ್ಮೆಂಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಟೂಲ್ಸ್ ಮತ್ತು ಟೂಲ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಕಂಟಿನ್ಯೂ ಪಾರ್ಟ್ ಇದೆ. ರಿಮೈನಿಂಗ್ ಅಂದರೆ ಟೂಲ್ಸು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಇದು ಕೂಡ ಒಂದು ಚಾಪ್ಟ್ರು ನಿಮಗೆ BCom 5th ಸೆಮಿಸ್ಟರ್ಗೆ. ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಟೂಲ್ ಆಗಿ ಅಂದರೆ ಒಂದು ಸಲಕರಣೆಯಾಗಿ ಕೆಲಸ ಮಾಡ್ತಕ್ಕಂಥ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಇದು ಟೂಲ್ ಆಯಿತು. ಟೆಕ್ನಿಕ್ಸ್ ಯಾವುವು? ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಂತ ಹೇಳಿದ್ದೀನಿ. ಟೆಕ್ನಿಕ್ಸ್ ಯಾವುವು? ಈ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ನಲ್ಲಿ ಬರ್ತಕ್ಕಂಥ ಟೆಕ್ನಿಕ್ಸ್ ಯಾವ್ಯಾವು ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಎಸ್ಟಿಮೇಷನ್, ABC ಅನಾಲಿಸಿಸ್, ಫಿಕ್ಸೇಷನ್ ಆಫ್ ಇನ್ವೆಂಟರಿ ಲೆವೆಲ್ಸ್, ಕ್ಯಾಶ್ ಮ್ಯಾನೇಜ್ಮೆಂಟ್ ಮಾಡಲ್ಸ್ ಅಂತ ಬರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಹೇಳಿದ್ರೆ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ working capital with the help of current assets and current liabilities, or estimation of or requirement of working capital. How much working capital required, or estimation for estimation of working capital for the purpose to need of ಅಂದರೆ ಯಾವ ಸಂಸ್ಥೆಗೆ ಎಷ್ಟು ಪ್ರಮಾಣದ ವರ್ಕಿಂಗ್ ಕ್ಯಾಪಿಟಲ್ ಕ್ರಿಯಾಶೀಲ ಬಂಡವಾಳ ಬೇಕು ಅನ್ನೋದನ್ನು ಹೇಳ್ತಕ್ಕಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಅಂದರೆ ಇನ್ ದ ಎಫಿಷಿಯಂಟ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಸಮ್ ಆಫ್ ದ ಟೆಕ್ನಿಕ್ಸ್ ಲೈಕ್ EOQ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ, ABC ಅನಾಲಿಸಿಸ್, ಆಲ್ವೇಸ್ ಬೆಟರ್ ಕಂಟ್ರೋಲ್. ABC ಅಂದರೆ ಆಲ್ವೇಸ್ ಬೆಟರ್ ಕಂಟ್ರೋಲ್ ಅಂತ ಹೇಳ್ತೀವಿ. ಫಿಕ್ಸೇಷನ್ ಆಫ್ ಇನ್ವೆಂಟರಿ ಲೆವೆಲ್ಸ್, ಆಲ್ರೆಡಿ ಹೇಳಿದಾಗೆ ಸ್ಟಾಕ್ ಲೆವೆಲ್ಸಲ್ಲಿ ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ರೀಆರ್ಡರ್ ಲೆವೆಲ್, ಡೇಂಜರ್ ಲೆವೆಲ್, ಆಮೇಲೆ ಆವ್ರೇಜ್ ಸ್ಟಾಕ್ ಲೆವೆಲ್ ಅಂತ ಬರುತ್ತೆ. ಇದ್ರ ಬಗ್ಗೆ ಕ್ಯಾಶ್ ಮ್ಯಾನೇಜ್ಮೆಂಟಲ್ಲಿ ಕ್ಯಾಶ್ ಬಜೆಟ್ ಅಂತ ಬರುತ್ತೆ. ಇವಿಷ್ಟು ಟೆಕ್ನಿಕ್ಸ್ ಆಗಿ ಕೆಲಸ ಮಾಡ್ತವೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟಲ್ಲಿ. ಇವಿಷ್ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಯಾವುದೇ ಒಂದು ಸಂಘಟನೆಯ ಗುರಿಗಳನ್ನು ಸಾಧಿಸಬೇಕು ಅಂತ ಹೇಳಿದಾಗ. ಕ್ಯಾಪಿಟಲ್ ಸ್ಟ್ರಕ್ಚರ್ ಇದು ಕೂಡ ಒಂದು ಚಾಪ್ಟರ್ ನಿಮ್ಮ BCom 5th ಸೆಮಿಸ್ಟರ್ಗೆ. ದ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಡಿಸೈಡ್ ದ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಟು ಮ್ಯಾಕ್ಸಿಮೈಸ್ ದ ವೆಲ್ತ್ ಆಫ್ ದ ಶೇರ್ ಹೋಲ್ಡರ್ಸ್. ಅಂದರೆ ಷೇರುದಾರರ ಒಂದು ಯೋಗಕ್ಷೇಮ ದೃಷ್ಟಿಯಿಂದ ಅಂದರೆ ಷೇರುದಾರರಿಗೆ ಒಂದು ಒಳ್ಳೆಯ ಪ್ರಮಾಣದ ಪ್ರತಿಫಲ, ಹೂಡಿಕೆ ಮಾಡಿರ್ತಕ್ಕಂಥ ಹಣದ ಮೇಲೆ ಒಳ್ಳೆಯ ಪ್ರತಿಫಲವನ್ನು ನೀಡೋದಕ್ಕೋಸ್ಕರ ಫೈನಾನ್ಸ್ ಮ್ಯಾನೇಜರ್ ಏನು ಮಾಡ್ತಾನೆ, ಒಂದು ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಫ್ರೇಮ್ ಮಾಡ್ತಾನೆ. ಈ ಕ್ಯಾಪಿಟಲ್ ಸ್ಟ್ರಕ್ಚರ್ನಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತೆ, ಆಮೇಲೆ ಡಿಬೆಂಚರ್ಸ್ ಇರುತ್ತೆ, ಆಮೇಲೆ ಇದಕ್ಕೆ ಈ 3 ಥರದ ಅಂಶಗಳನ್ನು ಒಳಗೊಂಡಿರ್ತದೆ. ಅದೇ ಥರ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ಸ್ ಅನಾಲಿಸಿಸ್ ಆಫ್ ಆಪರೇಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಆವರೇಜಸ್, ಕಾಸ್ಟ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಕ್ಯಾಪಿಟಲ್, EPS ಅರ್ನಿಂಗ್ ಪರ್ ಶೇರ್ ಬರುತ್ತೆ, EBIT ಅನಾಲಿಸಿಸ್ ಅಂತ ಬರುತ್ತೆ. EBIT ಅನಾಲಿಸಿಸ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅನಾಲಿಸಿಸ್ ಅಂತ ಬರುತ್ತೆ. ಇದರ ಉದ್ದೇಶ ಏನು? ದ ಅಸರ್ಟೈನ್ಮೆಂಟ್ ಆಫ್ EPS, EBIT ಅನಾಲಿಸಿಸ್ ಎಕ್ಸೆಟ್ರಾ, ಅಸರ್ಟೈನ್ಮೆಂಟ್ ಆಫ್ EPS, ಅರ್ನಿಂಗ್ ಪರ್ ಶೇರ್ of different financing alternatives. Here different financial alternative means plan 1, plan 2, plan 3, plan 4. Plan 1 equity share capital, plan 2 equity share capital and debentures, plan 3 equity shares capital and preference shares, third plan, fourth plan equity share capital, debentures and preference share. ಅಂದರೆ ಈ ಆಲ್ಟರ್ನೇಟಿವ್ ಪ್ಲಾನ್ಸ್ ಡಿಫ್ರೆಂಟ್ ಫೈನಾನ್ಸಿಂಗ್ ಇಲ್ಲಿ ಹೇಳ್ತಾನೆ. ಅಸರ್ಟೈನ್ಮೆಂಟ್ ಆಫ್ EPS ಆಫ್ ಡಿಫ್ರೆಂಟ್ ಫೈನಾನ್ಸಿಂಗ್ ಅಲ್ಟರ್ನೇಟಿವ್ಸ್. ಡಿಫ್ರೆಂಟ್ ಫೈನಾನ್ಸಿಂಗ್ ಅಲ್ಟರ್ನೇಟಿವ್ಸ್ ಅಂದರೆ ಪ್ಲಾನ್ 1 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತೆ, ಪ್ಲಾನ್ 2 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿಬೆಂಚರ್ಸ್ ಇರುತ್ತೆ, ಪ್ಲಾನ್ 3 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತೆ, ಪ್ಲಾನ್ 4 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತೆ, ಡಿಬೆಂಚರ್ಸ್ ಇರುತ್ತೆ ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತೆ. ಈ 3 ಒಳಗೊಂಡಿರೋದು ಪ್ಲಾನ್ 4. ಈ ಥರದ ಡಿಫ್ರೆಂಟ್ ಆಲ್ಟರ್ನೇಟಿವ್ಸನ್ನು ಯೂಸ್ ಮಾಡಿಕೊಂಡು ನಾವು ಅರ್ನಿಂಗ್ ಪರ್ ಶೇರನ್ನು ಕಂಡುಹಿಡಿಯಬೇಕಾಗುತ್ತೆ. ಅರ್ನಿಂಗ್ ಪರ್ ಶೇರ್ ಬೇಕು ಅಂದರೆ ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿಕೊಂಡ್ರೆ ನಮಗೆ EPS ಸಿಗುತ್ತೆ. ಆಮೇಲೆ ಡಿಟರ್ಮಿನೇಷನ್ ಆಫ್ ಫೈನಾನ್ಷಿಯಲ್ ಬ್ರೇಕ್ ಇವನ್ ಪಾಯಿಂಟ್, BEP ಅಂತ ಹೇಳ್ತೀವಿ, ಬ್ರೇಕ್ ಇವನ್ ಪಾಯಿಂಟ್. ಈ ಕಾನ್ಸೆಪ್ಟನ್ನು ನೀವು BCom 6th ಸೆಮಿಸ್ಟರ್ನಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಒಂದು ಚಾಪ್ಟರ್ ಇದೆ ಕಾಸ್ಟ್ ಅಕೌಂಟಿಂಗಲ್ಲಿ, ಅಲ್ಲಿ ನೀವು ಪೂರ್ಣವಾಗಿ ಅಂದರೆ ಭಾಳ ಡೆಪ್ತಾಗಿ ನೀವು ಕಲಿತಕ್ಕಂಥ ಅವಕಾಶ ಅಲ್ಲಿ ಸಿಗ್ತದೆ. ಇನ್ ಡಿಫರೆನ್ಸ್ ಪಾಯಿಂಟ್ ಅನಾಲಿಸಿಸ್ ಅಂತ ಇದೆ. ಇನ್ ಡಿಫರೆನ್ಸ್ ಪಾಯಿಂಟ್ ಅನಾಲಿಸಿಸ್ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಚಾಪ್ಟರ್ ಬಂದಾಗ ಇದ್ರ ಬಗ್ಗೆ ಪೂರ್ತಿ ಭಾಳ ಆಳವಾಗಿ ಅಧ್ಯಯನ ಮಾಡೋಣ. ಆ್ಯಂಡ್ ಅದರ್ ಮ್ಯಾಥಮೆಟಿಕಲ್ ಮಾಡಲ್ಸ್ ಆರ್ ಯೂಸ್ಡ್. These are the techniques comes under capital structure. Capital structure is a tool. Under techniques are EBIT, EPS analysis, BEP, financial break-even point analysis, indifference point analysis. These are the techniques.
Next, very crucial part of this session is functions of finance manager. These are similar to functions of financial management. ಇವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ. ಅದೇ ಥರದ ಉಳಿದಿರ್ತಕ್ಕಂಥ ಭಾಗ, ಅದೇ ಥರದ ಫಂಕ್ಷನ್ಸ್ ಇವೆ, ಇವು ಕೂಡ ಚೇಂಜಸ್ ಏನಿಲ್ಲ. ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ಡಿಸ್ಕಸ್ ಮಾಡಿದ್ವಿ ಅದೇ ಥರ ಇರ್ತಕ್ಕಂಥ ಪಾಯಿಂಟ್ಸ್ ಇಲ್ಲಿ ಸ್ವಲ್ಪ ರಿಪೀಟ್ ಆಗಿದೆ. ಬಟ್ ಸ್ವಲ್ಪ ಅದಕ್ಕೆ ಸ್ವಲ್ಪ ವೇರಿಯೇಷನ್ ಮಾಡಿ ನಿಮ್ಗೆ ಹೇಳ್ತೀನಿ. ಕ್ವಶನ್ ಪೇಪರ್ಗೆ ಇದು ಕ್ವಶನ್ ಬಂದಿದೆ. ದಿಸ್ ಕ್ವಶನ್ ಈಸ್ ಅರೈಸ್ಡ್ ಇನ್ BCom 5th ಸೆಮಿಸ್ಟರ್ ರೈಸ್ಡ್ ಬೈ VSKB. ಅಂದರೆ VSKB ಯೂನಿವರ್ಸಿಟಿ ಅವರು ಈ ಕ್ವಶನನ್ನು ಭಾಳಷ್ಟು ಸರಿ ಕೇಳಿದರೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಫೈನಾನ್ಸ್ ಮ್ಯಾನೇಜರ್ ಅಂತೇಳಿ. ಸೊ ಹಿಯರ್ ದೇರ್ ಆರ್ 3 ಫಂಕ್ಷನ್ಸ್. ಇಲ್ಲಿ ಕೀ ಫಂಕ್ಷನ್ಸ್ 3 ಇದೆ. ಒಂದು ಪ್ರೈಮರಿ ಫಂಕ್ಷನ್ಸ್, ಎರಡನೇದು ಸೆಕೆಂಡರಿ ಫಂಕ್ಷನ್ಸ್, ಮೂರನೇದು ಫಂಕ್ಷನ್ಸ್ ಆಫ್ ಮಾಡರ್ನ್ ಏಜ್ ಫೈನಾನ್ಸ್ ಮ್ಯಾನೇಜರ್. ಇಲ್ಲಿ FM ಅಂದರೆ ಫೈನಾನ್ಸ್ ಮ್ಯಾನೇಜರ್ ಅಂತ ಅನ್ಕೋಬೇಕು. ಫಸ್ಟ್ ಒನ್ ಪ್ರೈಮರಿ ಫಂಕ್ಷನ್ಸ್, ಪ್ರಾಥಮಿಕ ಕಾರ್ಯಗಳು. ಎರಡನೇದು ದ್ವಿತೀಯ ಕಾರ್ಯಗಳು, ಅಂದರೆ ಪ್ರಾಥಮಿಕ ಕಾರ್ಯಗಳು ಒಂದು, ಸಹಾಯಕ ಕಾರ್ಯಗಳು, ಮತ್ತು ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂಗೆ ಹಣಕಾಸಿನ ಫೈನಾನ್ಸ್ ಮ್ಯಾನೇಜರ್ ಅಂತ ಹೇಳ್ತೀವಿ, ವ್ಯವಸ್ಥಾಪಕನ, ಹಣಕಾಸಿನ ವ್ಯವಸ್ಥಾಪನ ಕಾರ್ಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಪ್ರೈಮರಿ ಫಂಕ್ಷನ್ಸ್, ಪ್ರಾಥಮಿಕ ಕಾರ್ಯಗಳು. ಅಂದರೆ ಈ ಹಣಕಾಸಿನ ವ್ಯವಸ್ಥಾಪಕನ ಕಾರ್ಯಗಳಲ್ಲಿ ಮೊದಲನೇದು ಪ್ಲಾನಿಂಗ್ ಅಂತ ಇದೆ. ಪ್ಲಾನಿಂಗ್ ಅಂದರೆ ಎ ಚೀಫ್ ಫೈನಾನ್ಸ್ ಆಫೀಸರ್ ಆಫ್ ಲಾರ್ಜ್ ಆರ್ಗನೈಜೇಷನ್ ಹ್ಯಾಸ್ ಎ ವೆರಿ ಕ್ರೂಷಿಯಲ್ ರೆಸ್ಪಾನ್ಸಿಬಿಲಿಟಿ to shoulder, as he has to take all decisions about raising and utilization of resources have been taken efficiently, and at no time resources should be remain idle. As the size of the organization grow and volume of financial transactions increases, his role and functions assumes greater importance. Here the key functions of CFO, I mean Chief Financial Officer or Finance Officer. ಅಂದರೆ ಯಾವಾಗ ಒಂದು ಸಂಘಟನೆ ಅಂತ ಬಂದ ಕೂಡಲೇ ಅಲ್ಲಿ ದೊಡ್ಡ ಪ್ರಮಾಣದ ಸಂಘಟನೆ ಆಗಿರ್ಬೋದು, ಸಣ್ಣ ಪ್ರಮಾಣದ ಸಂಘಟನೆ ಆಗಿರ್ಬೋದು, ಯಾವಾಗ ಹಣಕಾಸಿನ ನಿಧಿಗಳನ್ನು ಹೊರಗಡೆ ತಗೊಂಡ್ಮೇಲೆ, ಅವುಗಳನ್ನು ಹೊರಗಡೆಯಿಂದ ಪಡ್ಕೊಂಡ್ಮೇಲೆ ಅದನ್ನು ಪರಿಣಾಮಕಾರಿಯಾಗಿ ಒಂದು ಅಂದರೆ ಒಂದು ಕಂಪನಿಗಾಗಿ, ಒಂದು ಸಂಘಟನೆಗಾಗಲಿ ಉಪಯೋಗಿಸ್ಬೇಕಾದ್ರೆ ಬಂದಿರತಕ್ಕಂಥ ಹಣವನ್ನು ಅಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಾರ್ಯ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಸೊ ಹಾಗಾಗಿ ಕೆಲವೊಂದು ಕಾರ್ಯಗಳನ್ನು ಇಲ್ಲಿ ಪ್ರೈಮರಿ ಫಂಕ್ಷನ್ಸನ್ನು ಮಾಡ್ತಾನೆ. ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂದರೆ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಫಂಕ್ಷನನ್ನು ಮಾಡ್ತಾನೆ. ಪ್ಲಾನಿಂಗ್, ಹಿಯರ್ ಪ್ಲಾನಿಂಗ್ ಮೀನ್ಸ್ ದ ಫೈನಾನ್ಷಿಯಲ್ ಮ್ಯಾನೇಜರ್ ಹ್ಯಾಸ್ ಟು ಮೇಕ್ ಸಮ್ ಫೈನಾನ್ಷಿಯಲ್ ಪ್ಲಾನಿಂಗ್ ಇನ್ ದ ಫಾರ್ಮ್ ಆಫ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. ಅಂದರೆ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರು ಕಾರ್ಯಗಳಿದ್ದರೆ ಅದನ್ನು ಪಾಲಿಸೀಸ್, ಏನಾದರೂ ಕೆಲವೊಂದು ಧೋರಣೆಗಳನ್ನು ಟು ಫ್ರೇಮ್ ಫ್ರಮ್ ಪಾಲಿಸೀಸ್ ರಿಗಾರ್ಡಿಂಗ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಪರ್ಪಸ್. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಇರ್ಬೋದು. ಅಂದರೆ ಒಂದು ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯವನ್ನು ಯೋಜನೆ ಮಾಡೋದ್ರ ಮೂಲಕ, ಅಂದರೆ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು. ಮೊದಲನೇದು ಪ್ರಾಥಮಿಕ ಕಾರ್ಯಗಳಲ್ಲಿ ನಿರ್ವಹಣೆಗೆ ಸಂಬಂಧಪಟ್ಟಿರೋದು ಪ್ಲಾನಿಂಗನ್ನು ಮಾಡ್ತಾನೆ. ಏನು ಅಲ್ಪಾವಧಿಗೆ ಸಂಬಂಧಪಟ್ಟಿರೋದು ಮತ್ತು ದೀರ್ಘಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕಾರ್ಯಗಳನ್ನು ಈ ಫೈನಾನ್ಷಿಯಲ್ ಮ್ಯಾನೇಜರನ್ನು ಮಾಡ್ತಾನೆ. ಅದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಇರ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪರ್ಪಸ್ ಇರ್ಬೋದು, ಅಥವಾ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಷನ್ ಅಂದರೆ ಗಳಿಸಿರ್ತಕ್ಕಂಥ ಲಾಭವನ್ನು ಷೇರುದಾರರಿಗೆ ಹಂಚತಕ್ಕಂಥ ಕೆಲಸವನ್ನು ಕೂಡ ಅವನು ಮುಂದಾಲೋಚನೆಯಿಂದ ಅಂದರೆ ಯೋಜನೆ ಮಾಡೋದ್ರ ಮೂಲಕ ಕಾರ್ಯವನ್ನು ನಿರ್ವಹಿಸಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್ ಆರ್ಗನೈಸಿಂಗ್. ಆರ್ಗನೈಸಿಂಗ್ ಮೀನ್ಸ್ ಕ್ರಿಯೇಟಿಂಗ್ ಅಂಡ್ ಮಾನಿಟರಿಂಗ್ proper organization structure of finance looking to the needs of the organization. ಅಂದರೆ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣಕಾಸಿನ ರಚನೆಯನ್ನು ಮಾನಿಟರ್ ಮಾಡೋದ್ರ ಮೂಲಕ ಮತ್ತು ಅದನ್ನು ಕ್ರಿಯೇಟಿಂಗ್ ಸೃಷ್ಟಿ ಮಾಡೋದ್ರ ಮೂಲಕ, ಅಂದರೆ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಗನೈಸೇಷನ್ ಸಂಘಟಿಸುವುದು. ಏನನ್ನು ಸಂಘಟಿಸುವುದು? ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀಲನಕ್ಷೆಯನ್ನು, ಆರ್ಗನೈಸೇಷನ್ ಸ್ಟ್ರಕ್ಚರನ್ನು. ಯಾವಾಗ ಒಂದು ಸಂಘಟನೆಗೆ ಹಣದ ಅವಶ್ಯಕತೆ ಇದೆ ಆ ಸಮಯಕ್ಕೆ ಅದನ್ನು ಸಂಘಟಿಸ್ತಕ್ಕಂಥ ಕೆಲಸವನ್ನು, ಅಂದರೆ ಕೊಡ್ತಕ್ಕಂಥ, ಬರೆಸ್ತಕ್ಕಂಥ, ಮಾನಿಟರ್ ಮಾಡ್ತಕ್ಕಂಥ, ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಫೈನಾನ್ಷಿಯಲ್ ಮ್ಯಾನೇಜರ್. ನೆಕ್ಸ್ಟ್ ಕೋಆರ್ಡಿನೇಷನ್. ಎ ಚೀಫ್
financial officer or a financial manager has to coordinate with the all other departments so that no department suffers for wants of funds. ಅಂದರೆ ಎಲ್ಲ ವಿಭಾಗಗಳಲ್ಲಿ ಸಮನ್ವಯವನ್ನು ಕಾಯ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅಂದರೆ ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ಹಣ ಅವಶ್ಯಕತೆ ಇದೆ, ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ಹಣಕಾಸಿನ ನಿರ್ವಹಣೆ ಮಾಡಬೇಕು, ಯಾವ ಡಿಪಾರ್ಟ್ಮೆಂಟಿಗೆ ಅತ್ಯವಶ್ಯಕವಾಗಿ ಬೇಕಿರತಕ್ಕಂಥ ಹಣವನ್ನು ಆದಷ್ಟು ಬೇಗ ನೀಡಬೇಕಂತಕ್ಕಂಥ ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ವಿಭಾಗಗಳಿಗೆ ಸಮನ್ವಯವನ್ನು ಕಾದುಕೊಳ್ಳುವಲ್ಲಿ ಕಾರ್ಯವನ್ನು ಮಾಡ್ತಾನೆ. ಈ ಅಂದರೆ ವಿಭಾಗಗಳ ಮಧ್ಯೆ ಸಮನ್ವಯವನ್ನು ಕಾಸ್ತಕ್ಕಂಥ ಜಗಳವನ್ನು ತರದೇ ಇರ್ತಕ್ಕಂಥ ವೈಮನಸ್ಸನ್ನು ಸೃಷ್ಟಿ ಮಾಡಲಾರ್ದೇ ಅವರವರಿಗೆ ಆ ಒಂದು ನಿರ್ವಹಣೆಯಲ್ಲಿ ಎಲ್ಲ ವಿಭಾಗಗಳಿಗೆ ಸಮನ್ವಯತೆಯನ್ನು ಕಾದುಕೊಳ್ಳುವಲ್ಲಿ ಈ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾನೆ. ನೆಕ್ಸ್ಟ್ ಕಂಟ್ರೋಲಿಂಗ್ ಇರ್ಬೋದು. ಅಂದರೆ some standards. You can apply techniques for budgetary control, processing, analyzing, to develop a system of collecting. He can fix some standards. ಅಂದರೆ ಕೆಲವೊಂದು ಬಡ್ಜೆಟ್ರಿ ಕಂಟ್ರೋಲ್ ಅಂತ ಹೇಳ್ತೀವಿ, ಕೆಲವೊಂದು ಕಂಟ್ರೋಲನ್ನು ತಗೋಬೇಕು. ಕಂಟ್ರೋಲ್ ಅಂದರೆ ನಿಯಂತ್ರಣವನ್ನು ಕೆಲವೊಂದು ಮುನ್ನಂದಾಜು ಮಾಡಬೇಕಾಗುತ್ತೆ, ಕೆಲವೊಂದು ಗುಣಮಟ್ಟಗಳನ್ನು ನಿರ್ಧರಿಸಬೇಕಾಗುತ್ತೆ ಆ ಒಂದು ನಿರ್ವಹಣೆಗೆ ಸಂಬಂಧಪಟ್ಟಂಗೆ. ಆ ಕೆಲಸವನ್ನು ಚೀಫ್ ಫೈನಾನ್ಷಿಯಲ್ ಮ್ಯಾನೇಜರ್ ಅಥವಾ ಫೈನಾನ್ಸ್ ಮ್ಯಾನೇಜರ್ ಮಾಡ್ತಾನೆ. ನೆಕ್ಸ್ಟು ಫಂಕ್ಷನ್ಸ್ ರಿಲೇಟ್ ಟು ದ ಫೈನಾನ್ಸ್. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳೇನು? ಅಕ್ವಿಜಿಷನ್ ಆ್ಯಂಡ್ ರೈಸಿಂಗ್ ಆಫ್ ಫಂಡ್ಸ್ ಅಂತ ಇದೆ. ಅಂದರೆ he has to ensure adequate quantum of funds from right sources, right cost, right time, right form and at minimum cost level. ಅಂದರೆ ಕಡಿಮೆ ಪ್ರಮಾಣಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹಣವನ್ನು ಪಡ್ಕೊಳ್ಳೋದಾಗಲಿ ಅಥವಾ ಅದನ್ನು ಪಡ್ಕೊಂಡ ಮೇಲೆ ಅದನ್ನು ಎಫೆಕ್ಟಿವ್ ಯೂಸ್ ಮಾಡೋದಾಗಲಿ ಈ ಕೆಲಸವನ್ನು ಕೂಡ ಮಾಡ್ತಾನೆ. ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಅತಿ ಕಡಿಮೆ ವೆಚ್ಚದಲ್ಲಿ ಫಂಡ್ಸ್ ಅಂದ್ರೇನು? ಫೈನಾನ್ಷಿಯಲ್ ರಿಸೋರ್ಸಸ್, ಆ ಹಣಕಾಸು ಸಂಪನ್ಮೂಲವನ್ನು ಪಡೆದುಕೊಳ್ತಕ್ಕಂಥ ಕೆಲಸವನ್ನು ಈ ಫೈನಾನ್ಷಿಯಲ್ ಮ್ಯಾನೇಜರ್ ಮಾಡ್ತಾರೆ. ನೆಕ್ಸ್ಟು ಅಲೋಕೇಶನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್. ಅಂದರೆ ಬಂದಿರತಕ್ಕಂಥ ಫಂಡ್ಸನ್ನು ಅಲೋಕೇಶನ್ ಮಾಡ್ತಕ್ಕಂಥದ್ದು. ಅಂದರೆ ಅಲೋಕೇಶನ್ ಟುವರ್ಡ್ಸ್ ಫಿಕ್ಸ್ಡ್ ಅಸೆಟ್ಸ್, ಅಲೋಕೇಶನ್ ಟುವರ್ಡ್ಸ್ ಫಾರ್ current assets, or in fixed allocation or investment of funds in fixed assets for the purpose of long term ದೀರ್ಘಾವಧಿಗೋಸ್ಕರ ಹಣಕಾಸನ್ನು ಬಳಸ್ತಕ್ಕಂಥದ್ದಾಗಲಿ, ಜೊತೆಗೆ ಅಲ್ಪಾವಧಿಗೆ ಬೇಕಾಗಿರ್ತಕ್ಕಂಥ ಹಣ ಆಗಲಿ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಆಗಲಿ, ಥ್ರೂ ದ ಅಪ್ರೋಪ್ರಿಯೇಟ್ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಸ್ ವೆಲ್ ಆಸ್ ಅಲೋಕೇಶನ್ ಆಫ್ ಫಂಡ್ಸ್ ಇನ್ ಕರೆಂಟ್ ಅಸೆಟ್ಸ್ ಲೈಕ್ ಕ್ಯಾಶ್, bills receivables or trade receivables, inventory, to keeping short-term investment, keeping in view of liquidity and profitability. ಅಂದರೆ ದ್ರವ್ಯತಾನದ ಅನುಕೂಲಕ್ಕೋಸ್ಕರ ಅಥವಾ ಲಾಭದಾಯಕತ್ವದ ದೃಷ್ಟಿಯಿಂದ ಅಲ್ಪಾವಧಿ ಮತ್ತು ದೀರ್ಘಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಅಸೆಟ್ಸ್ನಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟು. ಈ ಕೆಲಸವನ್ನು ಫೈನಾನ್ಷಿಯಲ್ ಮ್ಯಾನೇಜರ್ ಮಾಡ್ತಾರೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆಫ್ಟರ್ earned profit by a company or any business enterprises. It can distribute the part of the profit as dividend to the among the shareholders. ಅಂದರೆ ಗಳಿಸಿರ್ತಕ್ಕಂಥ ಲಾಭದಲ್ಲಿ ಒಂದು ಭಾಗವನ್ನು ಷೇರುದಾರರಿಗೆ ಲಾಭಾಂಶ ರೂಪದಲ್ಲಿ ಹಂಚ್ತಕ್ಕಂಥ ಕೆಲಸ ಕೂಡ ಈ ಫೈನಾನ್ಷಿಯಲ್ ಮ್ಯಾನೇಜರ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡರಿ ಫಂಕ್ಷನ್ಸ್. ಅಂದರೆ ಸಹಾಯಕವಾಗಿರ್ತಕ್ಕಂಥ ಫಂಕ್ಷನ್ ಅಥವಾ ದ್ವಿತೀಯ ಅಥವಾ ಸಹಾಯಕವಾಗಿರ್ತಕ್ಕಂಥ ಸೆಕೆಂಡರಿ ಫಂಕ್ಷನ್ಸ್. ಇದರಲ್ಲಿ ಬರ್ತಕ್ಕಂಥದ್ದು ಮೇಂಟೈನಿಂಗ್ ಲಿಕ್ವಿಡಿಟಿ ಅಂತ ಹೇಳಿದ ಕೂಡಲೇ ನೀವು ಅರ್ಥ ಮಾಡ್ಕೋಬೇಕು. ಲಿಕ್ವಿಡಿಟಿ ಮೀನ್ಸ್ ಓನ್ಲಿ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್. ಲಿಕ್ವಿಡಿಟಿ ಅಂದರೆ ಏನು? ದ್ರವ್ಯತ. ಅಂದರೆ ಅಲ್ಪಾವಧಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಗಳನ್ನು ಸರಿಪಡಿಸೋದು ಏನಾದರೂ ಇದ್ದರೆ. ಲಿಕ್ವಿಡಿಟಿ ಮೀನ್ಸ್ ಟು ಮೀಟ್ ದ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ಆಫ್ ಎನಿ ಬಿಸ್ನೆಸ್ ಎಂಟರ್ಪ್ರೈಸಸ್. ದ ಫೈನಾನ್ಸ್ ಮ್ಯಾನೇಜರ್ ಆರ್ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಕ್ಯಾನ್ ಮೇಂಟೈನ್ ಸಮ್ ಲಿಕ್ವಿಡಿಟಿ. And adequate liquidity needs to maintain the for payment of short-term obligations. He has to keep close eyes on cash inflow and cash outflow. ಅಂದರೆ ಹಣ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಕಣ್ಣು ಆಯಿಸಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರಾಫಿಟಬಿಲಿಟಿ.
for ensuring the adequate profit and maximizing the shareholders' wealth. The finance manager has to look into profit planning, price fixation of goods and services, cost of funds or cost of capital or cost control. ಅಂದರೆ ಕಾಸ್ಟ್ ಕಂಟ್ರೋಲ್ ಇರ್ಬೋದು, ಕಾಸ್ಟ್ ಆಫ್ ಕ್ಯಾಪಿಟಲ್ ಇರ್ಬೋದು, ಸರಕು ಮತ್ತು ಸೇವೆಗಳಿಗೆ ಬೆಲೆಯನ್ನು ನಿಗದಿಪಡಿಸೋದಾಗಿರಲಿ, ಪ್ರಾಫಿಟ್ ಪ್ಲಾನಿಂಗ್ ಲಾಭವನ್ನು ಯೋಜನೆ ಮಾಡ್ತಕ್ಕಂಥ ಎಲ್ಲ ಕ್ರಿಯೆಯನ್ನು ಈ ಪ್ರಾಫಿಟಬಿಲಿಟಿ ರೂಪದಲ್ಲಿ ಈ ಫೈನಾನ್ಸ್ ಮ್ಯಾನೇಜರ್ನ ಕೆಲಸ ಅಂದರೆ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾನೆ. ನೆಕ್ಸ್ಟ್, ಇವ್ಯಾಲ್ಯೂಯೇಷನ್ ಆಫ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ರಿಪೋರ್ಟಿಂಗ್. A financial manager has to periodically review the financial performance against set standards, take corrective measures, as well as report performance to the board and management. Board of directors and management, for facilitating timely decisions pertaining to finance at the top level. ಅಂದರೆ ದೊಡ್ಡ ಮೇಲ್ಮಟ್ಟದ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೆಲವೊಂದು ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅದರ ನಿರ್ದೇಶಕರು ಇರ್ತಾರೆ, ನಿರ್ವಹಣೆ ಮಾಡ್ತಕ್ಕಂಥ ಕೆಲವೊಂದು ಮೆಂಬರ್ಸ್ ಸದಸ್ಯರಿರ್ತಾರೆ. ನಾವು ಅಂದರೆ ನಿರ್ವಹಣೆ ಅಂದರೆ ಒಂದು ಸಂಸ್ಥೆ ಅಥವಾ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆಯಲ್ಲಿ, ಒಂದು ಕಂಪನಿಯಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಿರ್ತಾರೆ. ಇಷ್ಟೇ ಪ್ರಮಾಣದಲ್ಲಿ ಈ ವರ್ಷ ಲಾಭವನ್ನು ಗಳಿಸಬೇಕಾಗುತ್ತೆ, ಇಷ್ಟೇ ಪ್ರಮಾಣದಲ್ಲಿ ಕಚ್ಚಾ ವಸ್ತುವನ್ನು ಕೊಂಡ್ಕೊಂಡು ಅದನ್ನು ಸಿದ್ಧಪಡಿಸಿದ ವಸ್ತುವನ್ನು ಪರಿವರ್ತನೆ ಮಾಡಿ ಅದನ್ನು ಇಷ್ಟೇ ಬೆಲೆಯಲ್ಲಿ, ಇಷ್ಟೇ ಪ್ರಮಾಣದ ಬೆಲೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡಬೇಕು ಅಂತ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿರ್ತಾರೆ. ಆ ಸ್ಟ್ಯಾಂಡರ್ಡ್ಸನ್ನು ರಿವ್ಯೂ ಮಾಡ್ತಕ್ಕಂಥ ಕೆಲಸವನ್ನು, ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮತ್ತು ರಿಪೋರ್ಟ್ ಮಾಡ್ತಕ್ಕಂಥ ಕೆಲಸ, ಎಷ್ಟು ಪ್ರಮಾಣದಲ್ಲಿ ಮಾರಾಟ ಆಯಿತು, ಒಂದು ಅಂದರೆ ಒಂದು ಸಂಘಟನೆ ಎಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಿದ್ವಿ, ಸೇವೆಗಳನ್ನು ಉತ್ಪಾದನೆ ಅಂದರೆ ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಪ್ರಮಾಣದಲ್ಲಿ ಲಾಭ ಆಯಿತು, ಮತ್ತು ಗುಣಮಟ್ಟದ ಅಂದರೆ ಒಂದು ಗುಣಮಟ್ಟವನ್ನು ಏನು ಅಳವಡಿಸಿರ್ತಾರೆ ಮ್ಯಾನೇಜ್ಮೆಂಟ್ ಅವರು, ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕ ಮಂಡಳಿಯವರು, ಅದನ್ನು ರೀಚ್ ಆಗಿದೆ ಅನ್ನೋದನ್ನು ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಮಾಡ್ತಕ್ಕಂಥ ಕೆಲಸವನ್ನು ಈ ಫೈನಾನ್ಸ್ ಮ್ಯಾನೇಜರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಅಪ್ಕೀಪ್ ಆಫ್ ರೆಕಾರ್ಡ್ಸ್ ಆ್ಯಂಡ್ ಅದರ್ ರೂಟೀನ್ ಫಂಕ್ಷನ್ಸ್. ಹಿಯರ್ ಅಪ್ಕೀಪ್ ಮೀನ್ಸ್ ಟು ಕೀಪ್ or has to look the following aspects like supervision of cash receipts, safe custody of valuable securities, maintenance of accounts, internal audit, compliance of government regulations. ಅಂದರೆ ಇಲ್ಲಿ ಕೀಪಿಂಗ್ ಆಫ್ ರೆಕಾರ್ಡ್ಸ್ ಅಂದರೆ ರೆಕಾರ್ಡ್ಸನ್ನು, ಪುರಾವೆಗಳನ್ನು ಸೇಫ್ ಆಗಿ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕ್ಯಾಶ್ ರಿಸಿಟ್ಸ್, ನಗದು ರೂಪದಲ್ಲಿ ಬಂದಿರತಕ್ಕಂಥ ಸ್ವೀಕೃತಿಗಳಾಗಿರ್ಬೋದು ಅಥವಾ ಭದ್ರತೆಗಳು, ಕಾಗದ ಪತ್ರಗಳಾಗಿರ್ಬೋದು, ಕೆಲವೊಂದು ಅಕೌಂಟ್ಸ್, ಲೆಕ್ಕ ಖಾತೆಗಳಾಗಿರ್ಬೋದು, ಇಂಟರ್ನಲ್ ಆಡಿಟ್, ಆಂತರಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಎಲ್ಲ ವಿವರಗಳನ್ನು ನೋಡ್ಕೊಂಡು ಹೋಗತಕ್ಕಂಥ ಕೆಲಸ ಈ ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿರ್ತದೆ. ನೆಕ್ಸ್ಟ್, ಇದಾದಮೇಲೆ ಫಂಕ್ಷನ್ಸ್ ಆಫ್ ಥರ್ಡ್ ಪಾಯಿಂಟ್. ಫಸ್ಟ್ ಒನ್ ಪ್ರೈಮರಿ ಫಂಕ್ಷನ್ಸ್, ಸೆಕೆಂಡ್ ಒನ್ ಸೆಕೆಂಡರಿ ಫಂಕ್ಷನ್ಸ್, ಥರ್ಡ್ ಒನ್ ಫಂಕ್ಷನ್ಸ್ ಆಫ್ ಮಾಡರ್ನ್ ಏಜ್ ಆಫ್ ಫೈನಾನ್ಸ್ ಮ್ಯಾನೇಜರ್. ಆಧುನಿಕತೆಗೆ ಸಂಬಂಧಪಟ್ಟಂತೆ ಅಂದರೆ ಪ್ರೆಸೆಂಟ್ ಗ್ಲೋಬಲ್ ಸಿನಿಯೋರಿ ಅಂತ ಏನು ಹೇಳ್ತೀವಿ, ಪ್ರೆಸೆಂಟ್ ಕಾನ್ಸ್ಟೆಂಟ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್ ಪ್ರೆಸೆಂಟ್ ಕಾಂಟೆಸ್ಟ್ ಅಂತ ಕೇಳಿದ್ರೆ, ಪ್ರೆಸೆಂಟ್ ಸಿನೋರಿಯೋ, ಪ್ರೆಸೆಂಟ್ ಗ್ಲೋಬಲ್ ಸಿನೋರಿಯೋ ಅಂತ ಕೇಳಿದ್ರೆ ಈ ಫಂಕ್ಷನ್ಸನ್ನು ನೀವು ಬರೀಬೇಕಾಗುತ್ತೆ. ಅಂದರೆ ಆಧುನಿಕತೆಗೆ ತಕ್ಕಂತೆ ಅಥವಾ ಆಧುನಿಕತೆಗೆ ತಕ್ಕಂತೆ ಅಥವಾ ಜಾಗತೀಕರಣಕ್ಕೆ ಸಂಬಂಧಿಸಿದಂತೆ, ಇತ್ತೀಚಿನ ಬೆಳವಣಿಗೆಗೆ ಸಂಬಂಧಿಸಿದಂತೆ ಫೈನಾನ್ಸ್ ಮ್ಯಾನೇಜರ್ನ ಕಾರ್ಯಗಳನ್ನು ಬರೀರಿ ಅಂತ ಹೇಳಿದ್ರೆ ಈ ಪಾಯಿಂಟ್ಸ್ ಬರೀಬೇಕಾಗುತ್ತೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮಾಡರ್ನ್ ಏಜ್? ಫಸ್ಟ್ ಒನ್, ಅಚೀವಿಂಗ್ ಕಾರ್ಪೊರೇಟ್ ಗೋಲ್ಸ್. Besides goals of organizations, goals of different departments have to be achieved to increase market shares of company products. ಅಂದರೆ ಈ ಸಾಮಾನ್ಯವಾಗಿರ್ತಕ್ಕಂಥ ಕಂಪನಿಯ ಉದ್ದೇಶಗಳನ್ನು ಬಿಟ್ಟು ಅಥವಾ ಸಂಘಟನೆಯ ಸಾಮಾನ್ಯ ಉದ್ದೇಶಗಳನ್ನು ಬಿಟ್ಟು ಈ ಕಾರ್ಪೊರೇಟ್ ಲೆವೆಲ್, ಕಂಪನಿ ಲೆವೆಲ್ ಅಂದರೆ ಮಾರ್ಕೆಟ್ನಲ್ಲಿ ತನ್ನದಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಉಳಿಸ್ಕೊಳ್ಬೇಕಾದ್ರೆ ಫೈನಾನ್ಷಿಯಲ್ ಮ್ಯಾನೇಜರು ಕಾರ್ಪೊರೇಟ್ ಲೆವೆಲ್ಗೆ, ಅಂದರೆ ಕಾರ್ಪೊರೇಟ್ ಲೆವೆಲ್ ಅಂದ್ರೆ ಏನು, ಗ್ರೂಪ್ ಆಫ್ ಕಂಪನೀಸ್ ಏನು ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಕಾರ್ಪೊರೇಟ್ ಲೆವೆಲ್ನಲ್ಲಿ ಈ ತನ್ನದಾಗಿರ್ತಕ್ಕಂಥ ಅಂದರೆ ತನ್ನ ಸಂಸ್ಥೆಯ ಅದು ತನ್ನ ಒಂದು ಆರ್ಗನೈಸೇಷನ್, ತನ್ನ ಒಂದು ಸಂಘಟನೆಯ ಮೌಲ್ಯವನ್ನು ಮಾರ್ಕೆಟ್ನಲ್ಲಿ ಕಾಯ್ದುಕೊಳ್ತಕ್ಕಂಥ ಕೆಲಸ ಕೂಡ ಪರೋಕ್ಷವಾಗಿ ಫೈನಾನ್ಸ್ ಮ್ಯಾನೇಜರ್ ಮಾಡ್ತಾನೆ. ನೆಕ್ಸ್ಟ್, ಫೈನಾನ್ಷಿಯಲ್ ಪ್ರಾಜೆಕ್ಷನ್ಸ್, ಎಸ್ಟಿಮೇಷನ್ಸ್, ಫೋರ್ಕಾಸ್ಟಿಂಗ್, ಮುನ್ನಂದಾಜು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ 10 ಇಯರ್ಸ್ನಲ್ಲಿ ಕಾಸ್ಟ್ ಆಫ್ ರೆವೆನ್ಯೂ for next 5 and 10 years, consisting of cost revenues for coming long term period, keeping in view
ಕಂಪನೀಸ್ ಲಾಂಗ್ ಟರ್ಮ್ ಪ್ಲಾನ್ಸ್, ಅಂದರೆ ದೀರ್ಘಾವಧಿಗೆ ಸಹ 5 ಮತ್ತು 10 ಮುಂದಿನ 5 ಮತ್ತು 10 ವರ್ಷಗಳಲ್ಲಿ 10 ವರ್ಷಕ್ಕೆ ಬೇಕಾಗ್ತಕ್ಕಂಥ ಹಣಕಾಸಿನ ಬೇಡಿಕೆ ಎಷ್ಟಿದೆ, ಹಣಕಾಸಿನ ಅವೈಲೇಬಲ್ ಅಂದರೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಹಣದ ಅವಶ್ಯಕತೆ ಎಷ್ಟಿದೆ, ಮುಂದೆ ನೆಕ್ಸ್ಟ್ 5 ಮತ್ತು 10 ಇಯರ್ಸಿಗೆ ಎಷ್ಟು ಹಣದ ಅವಶ್ಯಕತೆ ಬೀಳ್ತದೆ ಅನ್ನೋದನ್ನು ಕೂಡ, ಅಂದರೆ ಅವಶ್ಯಕತೆ ಇದೆ ಅನ್ನೋದನ್ನು ಎಸ್ಟಿಮೇಷನ್ ಮಾಡ್ತಕ್ಕಂಥ ಕೆಲಸ ಈ ಫೈನಾನ್ಸ್ ಮ್ಯಾನೇಜರ್ ಮಾಡ್ತಾರೆ. ನೆಕ್ಸ್ಟ್ ಕಾರ್ಪೊರೇಟ್ ಗವರ್ನೆನ್ಸ್, ಇದು ಹೊಸ ವರ್ಡ್, ಇದನ್ನು ತಿಳ್ಕೊಬೇಕಾಗ್ತದೆ. ಕಾರ್ಪೊರೇಟ್ ಗವರ್ನೆನ್ಸ್ ಮೀನ್ಸ್ ಹಿಯರ್ ಫಾರ್ ಇಮೇಜ್ ಬಿಲ್ಡಿಂಗ್ ಇನ್ ದ ಹೈಟ್ಸ್ ಆಫ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಕಂಪನಿ, ಟ್ರಾನ್ಸ್ಪರೆನ್ಸಿ ಇನ್ ಸಿಸ್ಟಮ್ಸ್, ಪ್ರೊಸೀಜರ್ಸ್, adherence of laws as well as rules of regulations. ಇಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಹೇಳಿದುಕೊಳ್ಳೆ ಈ ಸಂಘಟನೆಯ ಸಾಮಾನ್ಯ ಉದ್ದೇಶಗಳನ್ನು ಬಿಟ್ಟು ಇತರ ಉದ್ದೇಶಗಳು, ದೊಡ್ಡ ಪ್ರಮಾಣದಲ್ಲಿ ಉದ್ದೇಶಗಳನ್ನು ಈಡೇರಿಸಬೇಕಾದ್ರೆ ಈ ಫೈನಾನ್ಸ್ ಮ್ಯಾನೇಜರ್ ತನ್ನದಾಗಿರ್ತಕ್ಕಂಥ ಚಾಪುವನ್ನು, ತನ್ನದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಬೇಕಾಗುತ್ತೆ. ಇಲ್ಲಿ ಫಾರ್ ಇಮೇಜ್ ಬಿಲ್ಡಿಂಗ್ ಅಂದರೆ ಹೊರಗಡೆ ಸಮಾಜದಲ್ಲಿ ಅಥವಾ ಒಂದು ವರ್ಲ್ಡ್ ಅಂದರೆ ಸಮಾಜದಲ್ಲಿ ತನ್ನದಾಗಿರ್ತಕ್ಕಂಥ ಒಂದು ಇಮೇಜನ್ನು ಬಿಲ್ಡ್ ಮಾಡಬೇಕಾದ್ರೆ ಕಾರ್ಪೊರೇಟ್ ಗವರ್ನೆನ್ಸ್ ಭಾಳ ಇಂಪಾರ್ಟೆಂಟ್. ಒಂದು ಸಂಘಟನೆಯಲ್ಲಿ, ಒಂದು ಕಂಪನಿಯಲ್ಲಿ, ಒಂದು ಬಿಸ್ನೆಸ್ ಎಂಟರ್ಪ್ರೈಸಲ್ಲಿ ಬರೀ ನಿಜವಾಗಿರ್ತಕ್ಕಂಥ ಮಾಲೀಕರು, ಇಕ್ವಿಟಿ ಶೇರ್ಸ್ ಅಷ್ಟೇ ಹೂಡಿಕೆ ಮಾಡಿರಲ್ಲ, ಹೊರಗಡೆ ಕೆಲವೊಂದು ಪ್ರಿಫರೆನ್ಸ್ ಶೇರ್ಸ್ ಹೂಡಿಕೆ ಮಾಡಿರ್ತೀವಿ, ಕೆಲವೊಂದು ನಾವು ಹೊರಗಡೆ ಸಾಲದ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಬಂದಿರ್ತೀವಿ ಡಿಬೆಂಚರ್ ಹೋಲ್ಡರ್ಸಿಂದ. ಸೊ ಇವ್ರನ್ನೆಲ್ಲ ಗುಂಪುಗಳು, ಎಂಪ್ಲಾಯೀಸ್ ಇರ್ಬೋದು, ಕಂಪನಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್, ವರ್ಕರ್ಸ್, ಕ್ರೆಡಿಟಾರ್ಸ್, ಗವರ್ನಮೆಂಟ್, ಔಟ್ಸೈಡರ್ಸ್, ಡಿಬೆಂಚರ್ ಹೋಲ್ಡರ್ಸ್, ಕಸ್ಟಮರ್ಸ್, employees, these people, group of these people is called stakeholders. ಅಂದರೆ ಇಷ್ಟು ಜನರ ಒಂದು ಗುಂಪನ್ನು ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಕಸ್ಟಮರ್ಸ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಕ್ರೆಡಿಟಾರ್ಸ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಔಟ್ಸೈಡರ್ಸ್ ಇರ್ಬೋದು, ಕ್ರೆಡಿಟಾರ್ಸ್ ಮತ್ತು ಡಿಬೆಂಚರ್ ಹೋಲ್ಡರ್ಸ್, ಇವರೆಲ್ಲ ಗುಂಪುಗಳಿಗೆ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಈ ಸ್ಟೇಕ್ ಹೋಲ್ಡರ್ಸನ್ನು ವಿಶ್ವಾಸವನ್ನು ಕಾಯ್ದುಕೊಂಡು ಹೋಗುವಲ್ಲಿ ಕೂಡ ಈ ಕಾರ್ಪೊರೇಟ್ ಗವರ್ನೆನ್ಸ್ ರೂಪದಲ್ಲಿ ಈ ಫೈನಾನ್ಸ್ ಮ್ಯಾನೇಜರ್ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಮರ್ಜರ್ಸ್ ಆ್ಯಂಡ್ ಅಕ್ವಿಜಿಷನ್ಸ್. ಮರ್ಜರ್ಸ್ ಆ್ಯಂಡ್ ಅಕ್ವಿಜಿಷನ್ಸ್ ಇನ್ಕ್ಲೂಡ್ಸ್ ನ್ಯೂ ಪ್ರಾಡಕ್ಟ್ ಲೈನ್ಸ್, ಟೆಕ್ನಾಲಜಿ ಟೈ-ಅಪ್, collaborations with foreign terms, financial restructuring for increasing profitability, tie-up arrangements of greater penetration in new markets in the country or abroad. ಅಂದರೆ ಆಂತರಿಕ ಮತ್ತು ರಾಷ್ಟ್ರೀಯ ಅಂದರೆ ವಿದೇಶಿ ಮತ್ತು ಆಂತರಿಕವಾಗಿರ್ತಕ್ಕಂಥ ಏನಾದರೂ ಒಪ್ಪಂದಗಳನ್ನು ಸೇರುವುದಾಗಲಿ. ಎಕ್ಸಾಂಪಲ್, ಕೆಲವೊಂದು ಬ್ಯಾಂಕ್ಗಳು ವಿಲೀನ ಆಗಿದೆ. ಮೊನ್ನೆ ನೀವು ಪೇಪರಲ್ಲಿ ನೋಡಿರ್ಬೋದು, 2-3 ಬ್ಯಾಂಕ್ ಸೇರಿ ಒಂದೇ ಬ್ಯಾಂಕ್ ಆಗಿದೆ. ಪಂಜಾಬ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಈ ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಮರ್ಜ್ ಆಗಿರ್ಬೋದು. ಕೆಲವೊಂದು ಕಂಪ್ನಿಗಳು ಟೈಅಪ್ ಆಗೋದು ಏನಿದೆ, ಈಗ ವಾಟ್ಸಪ್ಪು, ಫೇಸ್ಬುಕ್ಕಿಗೆ ಟೈಅಪ್ ಆಗಿರ್ತಕ್ಕಂಥದ್ದು, ಇವೆಲ್ಲ ನಾವು ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಈಗ ನೀವು ವಾಟ್ಸಪ್ಪನ್ನು ಓಪನ್ ಮಾಡಿದ ಕೂಡ ನಿಮ್ಗೆ ಕೇಳ್ತದೆ ಫ್ರಮ್ ಫೇಸ್ಬುಕ್ ಅಂತಲೇ ಕೇಳ್ತದೆ. ಅದೇ ರೀತಿ ಇದು ಮರ್ಜರ್ಸ್ ಆ್ಯಂಡ್ ಅಕ್ವಿಜಿಷನ್ ಒಳಗಡೆ ಬರ್ತದೆ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈ ಥರದ ಕೆಲಸ ಕೂಡ ಸಂಸ್ಥೆಯ ಪರವಾಗಿ, ನಿರ್ವಹಣೆಯ ಪರವಾಗಿ ಈ ಫೈನಾನ್ಸ್ ಮ್ಯಾನೇಜರ್ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಹಿಯರ್ ಪ್ರಿಪೇರಿಂಗ್ ಸಮ್ ಸ್ಟ್ರಾಟಜೀಸ್ ರಿಗಾರ್ಡಿಂಗ್ internal and external factors. The financial manager has to keep close eyes on risk factors as a result of policy changes, not only in the country but also due to developments taking place in foreign countries. ಅಂದರೆ ಗ್ಲೋಬಲೈಸೇಷನ್ ಎಫೆಕ್ಟಿಂದ ಏನಾದರೂ ರಿಸ್ಕ್ ಏನಾದರೂ ಆಪತ್ತುಗಳು ಎದುರಾದರೆ, ಸಂಸ್ಥೆಗೆ ಏನಾದರೂ ಎದುರಾದರೆ, ಅಥವಾ ಸಂಘಟನೆಗೆ ಏನಾದರೂ ಆಪತ್ತುಗಳು ಎದುರಾಗ್ತಕ್ಕಂಥ ಸ್ಥಿತಿಗಳಿದ್ದರೆ, ಅದು ಆಂತರಿಕವಾಗಿರ್ಬೋದು, ಬಾಹ್ಯ ಆಗಿರ್ಬೋದು, ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಕ್ಕಂಥ ಕೆಲಸ, ಆಪತ್ತು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಈ ಫೈನಾನ್ಷಿಯಲ್ ಮ್ಯಾನೇಜರ್ ಮಾಡ್ತಾರೆ. ನೆಕ್ಸ್ಟ್ ಫೈನಾನ್ಷಿಯಲ್ ಇಂಜಿನಿಯರಿಂಗ್. ಹಿಯರ್ ಫೈನಾನ್ಷಿಯಲ್ ಇಂಜಿನಿಯರಿಂಗ್, ದ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಕೀಪ್ ಹಿಮ್ಸೆಲ್ಫ್ abreast with the new techniques of financial analysis and new financial instruments coming in markets. In financial engineering, a financial manager has to work on finding out solution to the problem through complex mathematical models and high-speed computer solutions. ಅಂದರೆ ಈ ಇತ್ತೀಚಿನ ಟೆಕ್ನಾಲಜಿ ಬೆಳವಣಿಗೆ ನೋಡಿದ್ರೆ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಮ್ಯಾಥಮೆಟಿಕಲ್ ಮಾಡೆಲ್ಸ್ ಇರ್ಬೋದು, ಅಥವಾ ಕಂಪ್ಯೂಟರ್ ರಿಲೇಟೆಡ್ ಸೊಲ್ಯೂಷನ್ಸನ್ನು ಕಂಡುಕೊಳ್ಳುವಲ್ಲಿ, ಮತ್ತು ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅದನ್ನು ಸಂಸ್ಥೆಯ ಪರವಾಗಿ ಅಥವಾ ಸಂಘಟನೆಯ ಪರವಾಗಿ
ಎಲ್ಲ ಕೆಲಸವನ್ನು ಫೈನಾನ್ಷಿಯಲ್ ಮ್ಯಾನೇಜರ್ ನೋಡ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡರ್ನ್ ಏಜ್ ಪ್ರಕಾರ, ಅಂದರೆ ಆಧುನಿಕ ಯುಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಭಾಳ ಆಶ್ಚರ್ಯ ಮತ್ತು ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಈ ಫೈನಾನ್ಷಿಯಲ್ ಮ್ಯಾನೇಜರನ್ನು ಮಾಡ್ತಾ ಇದ್ದೀನಿ. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆ, ನಾನು ಇಷ್ಟು ಸೋರ್ಸಸನ್ನು ಈ ಒಂದು ಪ್ರೆಸೆಂಟೇಷನನ್ನು ನಾನು ಐ ಗಾಟ್ ದ ಓಲ್ ಇನ್ಫಾರ್ಮೇಷನ್ ಫ್ರಮ್ ದೀಸ್ ಸೋರ್ಸಸ್, ದೀಸ್ ಬುಕ್ಸ್ ರೆಫರೆನ್ಸಸ್. ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ನೂ ಮುಂದೆ ನೀವು ಇನ್ನೂ ಇನ್ಫಾರ್ಮೇಷನ್ ಬೇಕು, ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೈ ಐ ಎಮ್ ಪಾಂಡೆ ಇದೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೈ ಪ್ರಸನ್ನ ಚಂದ್ರ ಇದೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಬೈ ಶಶಿ ಕೆ ಗುಪ್ತಾ ಆ್ಯಂಡ್ ಆರ್ ಕೆ ಶರ್ಮಾ ಇದೆ 8th edition, ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೈ MY ಖಾನ್ ಆ್ಯಂಡ್ ಜೈನ್ ಇದೆ. ಆಮೇಲೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೈ ಡಾಕ್ಟರ್ ಜಿ ವಿ ಬೆಳಗಾರ್ ಇದೆ. ಇವಿಷ್ಟು ಸೋರ್ಸನ್ನು ನೀವು ಫರ್ದರ್ ರೆಫರೆನ್ಸಿಗೆ ನೀವು ಯೂಸ್ ಮಾಡ್ಕೋಬೋದು. ನಾನು ಇಷ್ಟು ಬುಕ್ಸನ್ನು ರೆಫರ್ ಮಾಡಿ ನಾನು ಒಂದು ವಿಡಿಯೋನ ಪ್ರೆಸೆಂಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್ಸ್. ಹ್ಯಾವ್ ಎ ಗುಡ್ ಡೇ, ಗುಡ್ ಬೈ ಆ್ಯಂಡ್ ಗುಡ್ ಲಕ್.